ಗ್ರೇಟ್ ಲೀಡರ್ ಇದ್ದಾರೆ. ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ ಸಲ್ಲಿಸಿದ ಇಂದಿನ ಝೂಮ್ ಮೀಟಿಂಗ್ ಕಾರ್ಯಕ್ರಮ 1899ನೇ ಝೂಮ್ ಮೀಟಿಂಗ್ ಡಿಎಕ್ಸನ್ ಝೂಮ್ ಮೀಟಿಂಗ್ ಕಾರ್ಯಕ್ರಮ ತಮ್ಗೆಲ್ರಿಗೂ ಆದರ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಲೀಡರ್ಶಿಪ್ ಫೌಂಡೇಶನ್ ಹಾಗೂ DMI ಇಂಡಿಯಾ ಜೊತೆಗೆ ಈ ಒಂದು ಝೂಮ್ ಮೀಟಿಂಗ್, ಇವತ್ತಿನ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮ ಕರ್ನಾಟಕದ ಗ್ರೇಟ್ ಲೀಡರ್, ನಮ್ಮ ಮಹಾಗುರುಗಳು ಅಂತ ಹೇಳ್ಬೋದು. ಯಾಕಂದ್ರೆ DXN ಸತತ ಒಂದು 24 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಸತತ ಒಂದು 24 ವರ್ಷದಲ್ಲಿ ವಿದೇಶಿ ಪ್ರವಾಸವನ್ನು ಫ್ರೀಯಾಗಿ ಮಾಡಿದ್ದಾರೆ. ಅದೇ ರೀತಿ ಒಂದು ದೊಡ್ಡ ಟೀಮ್ ಅನ್ನು, ಒಂದು 65,000ಕ್ಕಿಂತ ಮಿಕ್ಕಿದ ಒಂದು ಟೀಮ್ ಅನ್ನು ಕಟ್ಟಿದ್ದಾರೆ. ಎಷ್ಟೋ ಜನರಿಗೆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಜೊತೆಗೆ ಆರೋಗ್ಯವನ್ನು ಕೊಟ್ಟಂತ ವ್ಯಕ್ತಿ ಅಂತ ಹೇಳ್ಬಹುದು. DXN ಅಲ್ಲಿ ಬೇಕಾದಷ್ಟು ಸಾಧನೆ ಮಾಡಿದ್ದಾರೆ. DXN ಅನ್ನೋದು ಇತರ ಕ್ಷೇತ್ರದಲ್ಲಿಯೂ ಅವರು ಆರ್ಯಭಟ ಸದ್ಭಾವನಾ ಅವಾರ್ಡ್ ಇರ್ಬೋದು, ಜಾಯಿಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DXN ಸಾಧಕ ರತ್ನ ಇರ್ಬೋದು. ಅದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಹ ಒಂದು ಅವಾರ್ಡ್ ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಅವರು ಇವತ್ತಿನ BOM ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್ ಅಂದ್ರೆ ಕನ್ನಡದಲ್ಲಿ ಹೇಳುವುದಾದ್ರೆ ವ್ಯವಹಾರದ ಅವಕಾಶ ಸಭೆಗಳನ್ನು ಮಾಡ್ಲಿಕ್ಕಿದ್ದಾರೆ. ಸರ್, ತಮ್ಗಾಗಿ ವೇದಿಕೆ ಸರ್. ಓಕೆ, ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈ ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್ ನಮ್ಗೆ ಯಾಕೆ ಬೇಕು ಅಂತ ನಾವು ಫಸ್ಟ್ ತಿಳ್ಕೊಬೇಕಾಗ್ತದೆ. ಯಾಕಂದ್ರೆ ಅದರ್ವೈಸ್ ನೀವು ಇಲ್ಲಿ ಜನ ಫುಲ್ ಆಗ್ಬೇಕಿತ್ತು. ಜನಕ್ಕೆ ಗೊತ್ತಿಲ್ಲ ಈ ಮೀಟಿಂಗ್ ಯಾಕೆ ಬೇಕು ಅಂತಾನೆ ಗೊತ್ತಿಲ್ಲ, BOM ಯಾಕೆ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ನಾವು ಅದನ್ನ ಫಸ್ಟ್ ಕ್ಲಾರಿಟಿ ಮಾಡ್ಬೇಕಾಗ್ತದೆ ಜನರಿಗೆ. ಸೊ ಹಾಗಾಗಿ ಈ ಸದವಕೋಶ, ಇದೊಂದು ಅವಕಾಶ ಇದೆ. ಇತರರೊಂದಿಗೆ ಹಂಚಿಕೊಳ್ಳುವುದರಿಂದ ನಮ್ಗೆ ಏನೇನು ಲಾಭ ಆಗ್ತದೆ ಅದು ನಮ್ಗೆ ಗೊತ್ತಿರ್ಬೇಕಾಗ್ತದೆ. ಹಾಗಾಗಿ ಇದೊಂದು ನಿಮ್ಮ ಪ್ರೇಮಪೂರ್ಣ ವ್ಯವಹಾರ, ಎಲ್ಲರ ಹೃದಯದಲ್ಲೂ ಪ್ರೇಮ ಭಾವನೆಯನ್ನ ಜಾಗೃತಗೊಳಿಸ್ತದೆ ನೋಡಿ. ಮತ್ಸರ, ಸಿಟ್ಟು, ನಿರಾಶೆ ಇಲ್ಲಿ ಆಸ್ಪದನೇ ಇರಲ್ಲ, ಇದಕ್ಕೆ ಆಸ್ಪದ ಇಲ್ಲ. ಇಲ್ಲಿ ನಾವು ಈ ಬ್ರಹ್ಮಾಂಡದಷ್ಟೇ ನಾವು ಅನಂತರ ಅಂತ ಹೇಳ್ಬೋದು. ನಮ್ಗೆ ಬ್ರಹ್ಮಾಂಡ ಕಾಣ್ತಾ ಉಂಟು, ಆದ್ರೆ ಆ ಬ್ರಹ್ಮಾಂಡದಲ್ಲಿ ನಾವಿದ್ದೀವಂತ ತುಂಬಾ ಜನರಿಗೆ ಗೊತ್ತೇ ಇಲ್ಲ. ನಾವು ಆ ಬ್ರಹ್ಮಾಂಡದಲ್ಲಿ ಏನೇನು ಉಂಟು ಅದು ನಮ್ಮೊಳಗೂ ಇದೆ. ಅದು ನಮ್ಗೆ ತುಂಬಾ ಜನರಿಗೆ ಇದು ಗೊತ್ತಿಲ್ಲದೆ ಇದು ಪ್ರಾಬ್ಲಮ್ ಆಗಿದೆ ನೋಡಿ. ನಾವು ಏನಾಗ ಬಯಸ್ತಿರೋ ಅದು 100% ನಾವು 100%. ನೀವು ಬೇಕಾದ್ರೆ ನೋಡಿ, ಈಗ ಮೀಟಿಂಗ್ ಬರ್ಲಿಕ್ಕೆ ನೀವು ರೆಡಿ ಆಗಿ ಬಂದಿದ್ದೀರಂದ್ರೆ 100% ನಿಮ್ಮ ಹತ್ರ ಆ ಕೆಪಾಸಿಟಿ ಇದೆ. ನೀವು 100% ಏನನ್ನು ಬೇಕಾದ್ರೆ ಮಾಡ್ಬೋದು. ಬಟ್ ನಾವು ಯಾಕೆ ಮಾಡೋದಿಲ್ಲ ಅಂದ್ರೆ ಅದರಲ್ಲಿ ನಮ್ಗೆ ನಂಬಿಕೆ ಇರುವುದಿಲ್ಲ ಅನ್ನೋದು. ಅಲ್ಲೇ ನಾವು ಸೋತೋಗಿರೋದು. ನಮ್ಮ ಭವಿಷ್ಯವು ಅಷ್ಟೇ ಅನಂತ, ನಮ್ಮ ಭವಿಷ್ಯ ಇದೆಯಲ್ಲ ಅದು ಅಷ್ಟೇ ಅನಂತ. ಈ ಉದ್ಯಮದ ಮೂಲಕ ನಾವು ಬಹಳಷ್ಟನ್ನು ಪಡೆಯಬಲ್ಲ, 1-2 ಅಲ್ಲ, ಏನೇನ್ ಬೇಕು ಅದೆಲ್ಲ ಇದರಲ್ಲಿ ಸಿಗ್ತದೆ ನೋಡಿ. ಬಹಳಷ್ಟನ್ನು ಪಡೆಯಬಲ್ಲಿರಿ. ನಾವೇನು ಬರೇ ಹಣ ಅಂತ ತಿಳ್ಕೊಂಡಿದ್ರಿ, ಆದ್ರೆ ಎಲ್ಲವೂ ನಮ್ಮ ಮೇಲೆ ನಿರ್ಭರವಾಗಿದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ ನಮ್ಮ ಮೇಲೆ ನಿರ್ಭರವಾಗಿದೆ ನೋಡಿ. ಬಹಳಷ್ಟು ಸಕಾರಾತ್ಮಕ ಕನಸಿಗರು ಈ ಉದ್ಯಮವನ್ನು ನಡೆಸ್ತಿದ್ದಾರೆ ಬೇಕಾದಷ್ಟು. ಈಗ ಆಲ್ರೆಡಿ ನಾವು ನಮ್ಮ ಕಂಪನಿದೇ ತಗೊಳ್ಳಿ, ಸುಮಾರು 1,90,00,000. ಇನ್ನೇನು 10 ಲಕ್ಷ ಆಗ್ಬಿಟ್ರೆ 1 ಮಿಲಿಯನ್ ಆದ್ರೆ 2 ಕೋಟಿ ಜನ ನಾವಿದ್ದೀವಿ, ಈ ಬಿಸ್ನೆಸ್ ಅಲ್ಲಿ ಇದ್ದೀವಿ. ಹೌದಾ? ದೇಶ ವಿದೇಶಗಳಲ್ಲಿ, ಇಲ್ಲಿ ಮಾತ್ರ ಅಲ್ಲ, ಏನೆಲ್ಲ ತಗೊಂಡಿದ್ದಾರೆ, ವಿಪುಲ ಸಮೃದ್ಧಿಯನ್ನ ಪಡೆದಿದ್ದಾರೆ. ವಿಪುಲ ಅಂದ್ರೆ ಅಂದ್ರೆ ಎಷ್ಟು ಅಷ್ಟಂತಲ್ಲ, ಅದಕ್ಕೆ ಒಂದು ವಿಪುಲ ವರ್ಡ್ ಹಾಕಿದ್ದಾರೆ ನೋಡಿ. ಇತರರೆಡೆಗೆ ಸಹಾಯ ಹಸ್ತವನ್ನು ಚಾಚುವ ಮೂಲಕ ನಾವು ಶ್ರೀಮಂತರಾಗಬಹುದು ಅಂತ ಅದನ್ನ ಮ್ಯಾಕ್ಸಿಮಮ್ ಜನ ಹೇಳಿದ್ದಾರೆ. ನಾವೇನ್ ಮಾಡ್ಬೇಕು, ನಾವು ಒಬ್ಬರೇ ಅಲ್ಲ, ಇತರರಿಗೆ ನಮ್ಗೆ ಈ ಆಪರ್ಚುನಿಟಿ ಬಗ್ಗೆ ನಾವು ಹೇಳುವುದರಿಂದ ಅವರು ಶ್ರೀಮಂತರಾಗುವುದಲ್ಲದೆ ತಾವು ಶ್ರೀಮಂತರಾಗಬಹುದು. ಹಾಗಾಗಿ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮಾತ್ರವಲ್ಲದೆ ನಮ್ಮ ದೇಶಕ್ಕೂ ಬಹಳ ಲಾಭ ಇದೆ ಇದರಲ್ಲಿ. ಒಂದು ದೇಶ ತುಂಬಾ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಆ ದೇಶದ ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬಾ ಕಾರಣ ಆಗ್ತದೆ. ಅದಕ್ಕೆ ನಾನು 2-3 ಕಂಟ್ರಿಯನ್ನ ನೀವು ಉದಾಹರಣೆ ಹೇಳ್ಬೋದು. ಒಂದು ಅಂದ್ರೆ ಮಲೇಷ್ಯಾ.
ಮಲೇಷ್ಯಾದಲ್ಲಿರುವಷ್ಟು ನೆಟ್ವರ್ಕ್ ಯಾವ ದೇಶದಲ್ಲೂ ಇಲ್ಲ. ನೋಡಿ, ಮಲೇಷ್ಯಾ ನೋಡಿ, ಅವರಿಗೆ ನಮ್ದು 22 ರೂಪಾಯಿ ಕೊಡ್ಬೇಕು, ಅವರು ₹1 ತಗೋಬೇಕಾದ್ರೆ, ರಿಂಗಿಟ್ ತಗೋಬೇಕಾದ್ರೆ ನಮ್ಮ 22 ರೂಪಾಯಿ ಕೊಡ್ಬೇಕು. ಅಂದ್ರೆ ನಾವು 22% ಹಿಂದೆ ಇದೀವಿ ಅಂತ ಅರ್ಥ. ಅಲ್ಲಿ ಎಷ್ಟು ಕಂಪನಿ ಇದೆ ಅಂತ ಹೇಳಿದ್ರೆ, ಈಗ ನಾವು ಜಸ್ಟ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದೀವಿ. ಅವ್ರು ಆಲ್ರೆಡಿ 50, 60, 70 ವರ್ಷ ಹಿಂದೆನೆ ಇದನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಆ ದೇಶಕ್ಕೂ ಬಹಳ ಲಾಭ ಇದೆ. ಕೋಟಿಗಟ್ಟಲೆ ಜನ ತಮ್ಮ ಕನಸುಗಳನ್ನು ಯಶಸ್ಸಾಗಿ ಪರಿವರ್ತಿಸಿಕೊಳ್ಳುತ್ತಿದ್ದಾರೆ. ಒಬ್ರು ಇಬ್ಬರಲ್ಲ, ಕೋಟಿಗಟ್ಟಲೆ ಅವರ ಏನೇನು ಕನಸುಗಳನ್ನ ಅವರು ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಕನಸೆಷ್ಟು ಹಿರಿದಾಗಿದೆ ಮತ್ತು ಅದಕ್ಕಾಗಿ ನಾವು ಎಷ್ಟು ಪರಿಶ್ರಮ ವಹಿಸಲು ಸಿದ್ಧರಾಗಿದ್ದೇವೆ, ಅದು ಇಂಪಾರ್ಟೆಂಟ್. ಈಗ ಒಂದು ಹಸುದು ಕತೆ ಹೇಳಿದ್ರಲ್ಲ, ಹಸು ಕೊಟ್ಟಾಗ ಹಸು ಮಾತ್ರ ಕೊಟ್ಟೋದ್ರು, ಅದು ಹೇಗೆ ಹಾಲು ಕರಿಯೋದು ಗೊತ್ತಿಲ್ಲ, ಹಾಲಿಂದ ಏನು ಮೊಸರು ಮಾಡೋದು ಗೊತ್ತಿಲ್ಲ, ಮಜ್ಜಿಗೆ ಮಾಡೋದು ಗೊತ್ತಿಲ್ಲ, ಬೆಣ್ಣೆ ತೆಗೆಯೋದು ಗೊತ್ತಿಲ್ಲ, ತುಪ್ಪ ಮಾಡೋದು ಗೊತ್ತಿಲ್ಲ. ಅಂದ್ರೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ನಾನು ಹೇಳೋದು ಸುಮ್ಮನೆ ವೇಸ್ಟ್. ಇದರಲ್ಲಿ ಏನೇನು ಸಿಗ್ತದಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಹೇಳ್ತಾ ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ಇದರಲ್ಲಿ ಏನೇನ್ ಸಿಗ್ತದೆ ಅಂತ ನಾವು ಅದನ್ನ ಫಸ್ಟ್ ಆಗ ಹೇಳಿದಾರೆ ಅವ್ರು, ಮೀಟಿಂಗ್ ಅಟೆಂಡ್ ಮಾಡ್ಬೇಕು ಅಂತ. ಆ ಮೀಟಿಂಗ್ ಅಟೆಂಡ್ ಮಾಡಿದ್ರೆ ಮಾತ್ರ ನಿಮ್ಗೆ ಅದು ಗೊತ್ತಾಗ್ತದೆ ಅಂತ. ಸೊ ಹಾಗಾಗಿರೋದ್ರಿಂದ ಇದು ಹಾಗಾದ್ರೆ ಯಾವ ರೀತಿ ಮಾಡ್ಬೋದು, ನಾವು ಪರಿಶ್ರಮ ವಹಿಸಲು ಸಿದ್ಧರಾಗಬೇಕು ಅಂತ ಹೇಳ್ತಾರೆ. ಎಷ್ಟು ನಾವು ಟೈಮ್ ಹಾಕ್ತೀವಿ ಅದರ ಮೇಲೆ ಈ ಬಿಸ್ನೆಸ್ ನಿಂತಿದೆ. ನಮ್ಮ ಕನಸು ಎಷ್ಟು ದೊಡ್ಡದಾಗಿದೆ ಅಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಪ್ರತಿ ಯಶಸ್ಸಿನ ಹಿನ್ನೆಲೆಯಲ್ಲೂ ಒಂದು ಸಕಾರಾತ್ಮಕ ಬಲವಿರುತ್ತದೆ ಅಂತ ಹೇಳ್ತಾರೆ. ಏನು ಅದು ಸಕಾರಾತ್ಮಕ ಬಲ? ವಿಶ್ವಾದ್ಯಂತ ಧನ ಮತ್ತು ಉದ್ಯಮಗಳು ಕನಸುಗಳ ಬಲದಿಂದನೇ ನಿಯಂತ್ರಿಸಲ್ಪಡುತ್ತದೆ. ನಾವು ಯಾವುದಾದರೂ ವಿಷಯದಲ್ಲಿ ಕಟಿಬದ್ಧರಾದಲ್ಲಿ, ಏನು ಕಟಿಬದ್ಧರಂದ್ರೆ ಅಂದ್ರೆ ಒಂದ್ಸಲ ಹಿಡಿದ್ರೆ ಅದನ್ನ ಬಿಡಬಾರ್ದು. ಸ್ಟಾರ್ ಆಗೋ ತನಕ ಬಿಡಬಾರ್ದು, ರೂಬಿ ಆಗೋ ತನಕ ಬಿಡಬಾರ್ದು, ಡೈಮಂಡ್ ಆಗೋ ತನಕ ಬಿಡಬಾರ್ದು. ಅಷ್ಟಕ್ಕೆ ಅದಕ್ಕೆ ಬದ್ಧರಾಗಿರ್ಬೇಕು, ನಾವು ಕಟಿಬದ್ಧರಾಗಿರ್ಬೇಕು ಅಂತ ಹೇಳ್ತಾರೆ. ಕಟಿಬದ್ಧರಾಗ ಎಲ್ಲವನ್ನು ಪಡೆಯಲು ಸಫಲರಾಗ್ತೀವಿ. ನಾವು ಇಲ್ಲೇ ನಾವು ಸೋತೋಗಿದೀವಿ ಅಂತ ಆಯ್ತು. ನಾವು ನಮ್ಮ ಬಿಸ್ನೆಸ್ಗೆ ಕಟಿಬದ್ಧರಾಗಿದ್ದೀರಾ ಇಲ್ವಾ, ನಮ್ಮ ಗೋಲ್ ಅನ್ನ ನಾವು ಏನು ಟೈಮಿಗೆ ಕರೆಕ್ಟ್ ಆಗಿ ಮಾಡ್ತೀವಾ ಇಲ್ವಾ, ಪ್ರತಿದಿನ 1,000 PV ಮಾಡ್ತೀವಾ ಇಲ್ವಾ, ಅಥವಾ ತಿಂಗಳಿಗೆ ಒಂದು 10,000 PV, 20,000 PV, 30,000 PV. ನಾವೇನ್ ಮಾಡಿದ್ವಿ, ಲಿಮಿಟೇಷನ್ ಹಾಕ್ಬಿಟ್ಟಿದ್ವಿ. ಆ ಲಿಮಿಟೇಷನ್ ನಾವು ಹೊರಗೆ ಬರ್ಬೇಕಾಗಿದೆ. ಸೊ ಹಾಗೆಂದ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಈ ಉದ್ಯಮ ನಡೆಸಲು ತಿಳುವಳಿಕೆ ಅಗತ್ಯ. ತಿಳುವಳಿಕೆನೇ ಇಲ್ಲ ಅಂದ್ರೆ ಏನಾಗ್ತದೆ, ನಮ್ಗೆ ಯಾವ್ದ್ರ ಬಗ್ಗೆ ತಿಳಿಕೆ, ಬರೇ ನಾವು ಪ್ರಾಡಕ್ಟ್ ಮಾತ್ರ ತಿಳಿದೀವಿ. ಇದು ಬಿಸ್ನೆಸ್, ನಾನು ಯಾವಾಗ್ಲೂ ಹೇಳ್ತೀನಿ, ಇದು ಪ್ರಾಡಕ್ಟ್ ಬಿಸ್ನೆಸ್ ಅಲ್ಲ. ಪ್ರಾಡಕ್ಟ್ ಯಾಕೆ, ನಾವು ಒಂದ್ ಜಸ್ಟ್ ಒಳಗೆ ಹೋಗ್ಲಿಕ್ಕೆ ಮಾತ್ರ ಪ್ರಾಡಕ್ಟ್ ನೋಡಿ. ಈ ಬಿಸ್ನೆಸ್ ಅನ್ನ ಇಂಟ್ರೊಡಕ್ಷನ್ ಮಾಡ್ಲಿಕ್ಕೆ ಮಾತ್ರ ಪ್ರಾಡಕ್ಟ್. ಹಾಗಾದ್ರೆ ಇದ್ಯಾವ ಬಿಸ್ನೆಸ್? ದಿಸ್ ಇಸ್ ಕಾಲ್ಡ್ ಲೀಡರ್ಶಿಪ್ ಬಿಸ್ನೆಸ್. ನಾವು ಲೀಡರ್ಸ್ ಅನ್ನ ಹುಟ್ಟಾಕ್ಬೇಕಾಗಿದೆ, ಲೀಡರ್ಸ್ ಅನ್ನ ರೆಡಿ ಮಾಡ್ಬೇಕಾಗಿದೆ. ಈ ಪ್ರಾಡಕ್ಟ್ ಇಂದ ನಮ್ಗೆ ಲೀಡರ್ಸ್ ಸಿಗ್ತಾರೆ, ಲೀಡರ್ಸ್ ಇಂದ ಬಿಸ್ನೆಸ್ ಮಾಡುದು. ಈಗ ನಾವು ಒಂದು ವಿಶ್ವನಾಥ್ ಅಣ್ಬೇಕರ್ ಅವರು ಲೀಡರ್ ನೋಡಿದ್ರೆ, ಅಟ್ಲೀಸ್ಟ್ ಒಂದು 10 ಲಕ್ಷ PV ಅಂತ ಹೇಳಿದ್ರೆ ತಿಂಗಳಿಗೆ 30 ಲಕ್ಷ ಟರ್ನ್ ಓವರ್ ಬಂತು. ಆ ವಿಶ್ವನಾಥ್ ಅಣ್ವೇಕರೇ ಜಾಯಿನ್ ಆಗ್ಲಿಲ್ಲ ಅಂದ್ರೆ ಆ 30 ಲಕ್ಷ ಟರ್ನ್ ಓವರ್ ಹೇಗೋಯ್ತು? ನೀಲೇಶ್ ಅವರು ಇರ್ತಾರೆ, ಅವರೊಂದು 10 ಲಕ್ಷ ಅಂತ ತಿಳ್ಕೊಳ್ಳಿ, 10 ಲಕ್ಷ ಟರ್ನ್ ಓವರ್ ಮಾಡ್ತಾರೆ. ಅವರೇ ಜಾಯಿನ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಫಸ್ಟೇ ಪ್ರಾಡಕ್ಟ್ ತಗೊಳ್ಳಿಲ್ಲ ಅಂದ್ರೆ, ಅವರಿಂದ ನೋಡಿ ಈಗ ಒಂದು 10 ಲಕ್ಷ PV ಅಂತ ಇಟ್ಕೊಳ್ಳಿ, 30 ಲಕ್ಷ ಆಯ್ತು. ಹೌದು, 30 ಲಕ್ಷ ಸೇಲ್. ಸೊ ಇಲ್ಲಿ ನಾವು ಸೋತೋಗಿದ್ದೀವಿ. ಇದನ್ನ ನಾವು ಕರೆಕ್ಟ್ ಮಾಡಬೇಕಾಗಿದೆ. ನಾವು ಓನ್ಲಿ ವಿ ಆರ್ ಸೆಲ್ಲಿಂಗ್ ದ ಪ್ರಾಡಕ್ಟ್, ರೆಕಮೆಂಡಿಂಗ್ ದ ಪ್ರಾಡಕ್ಟ್, ಡೆಮಾನ್ಸ್ಟ್ರೇಟ್ ದ ಪ್ರಾಡಕ್ಟ್. ಥ್ರೂ ದಟ್ ಪ್ರಾಡಕ್ಟ್ ವಿ ಹ್ಯಾವ್ ಟು ಕ್ರಿಯೇಟ್ ದ ಲೀಡರ್ಸ್ ಅನ್ನ ನಾವು ರೆಡಿ ಮಾಡಬೇಕಾಗಿದೆ. ಈ ಬಿಸ್ನೆಸ್ ಇಸ್ ಅ ಲೀಡರ್ಶಿಪ್ ಬಿಸ್ನೆಸ್ ಆಗಿದೆ. ಹಾಗಾಗಿದ್ರಿಂದ ಈ ಉದ್ಯಮ ತಿಳುವಳಿಕೆ ನಮ್ಗೆ ಏನ್ ಮಾಡ್ಬೇಕು, ನಾವು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದ್ರೂ ಇದರ ಬಗ್ಗೆ ಪುಸ್ತಕಗಳಿದೆ, ಅದನ್ನ ಓದ್ಬೇಕು.
ಸೊ ಯೂಟ್ಯೂಬ್ ಅಲ್ಲಿ RVC ಚಾನಲ್ ಇರ್ಬೋದು, ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ವಿಡಿಯೋಸ್ ಇರ್ಬೋದು, MLM ವಿಡಿಯೋಸ್ ಇರ್ಬೋದು, ಅದರ ಒಂದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದ್ರೂ ನಾವು ಅದನ್ನ ಕೇಳಲಿಕ್ಕೆ ರೆಡಿ ಇರ್ಬೇಕು. ಎಲ್ಲೆಲ್ಲಿ ಫಂಕ್ಷನ್ ಆಗ್ತದೆ, ಒಂದು ಫಂಕ್ಷನ್ ಅನ್ನ ಮಿಸ್ ಮಾಡಬಾರ್ದು ನೋಡಿ. ಎಲ್ಲಿ ನಾಲೆಡ್ಜ್ ಸಿಗ್ತದೆ, ಫಂಕ್ಷನ್ ಅಲ್ಲಿ ನಾಲೆಡ್ಜ್ ಸಿಗ್ತದೆ. ಸೊ ಅದನ್ನ ಫಂಕ್ಷನ್ ಅನ್ನ ನಾವು ಮಿಸ್ ಮಾಡಬಾರ್ದು. ನಾವು ಮಾತ್ರ ಅಲ್ಲ, ನಾವು ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ಸು, ನಮ್ಮ ಎಷ್ಟು ಜನ ಇದ್ದಾರೆ ಈ ಬಿಸ್ನೆಸ್ ಗೆ ಜಾಯಿನ್ ಆಗಿದ್ದಾರೆ, ಅವರಿಗೆ ಇದರ ಬಗ್ಗೆ ನಾಲೆಡ್ಜ್ ಕೊಟ್ಟು ಅವರನ್ನ ಕರ್ಕೊಂಡೋಗಿ ಕೂರಿಸ್ಬೇಕು ನಾವು. ಅವಾಗ ಮಾತ್ರ ನಾವು ಅಂದ್ರೆ ಏನು ಈ ಬಿಸ್ನೆಸ್ ನ ಥೀಮ್ ಏನು ಅದು ಸಕ್ಸಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಲಿವರೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಲೀಡರ್ಸ್ ಬರ್ತಾ ಹೋಗ್ತಾ ಇರ್ತಾರೆ, ಅವಾಗ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಶಸ್ಸಿನ ಮೆಟ್ಟಲ್ ಏರುವಾಗ ದೊರೆಯುವ ಆನಂದದ ಕಡೆಗೆ ನಾವು ಗಮನ ಹರಿಸ್ಬೇಕು. ನಾವು 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 ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ವಿ ನೆಟ್ವರ್ಕ್ ಟ್ರೈನಿಂಗ್ ಅಲ್ಲಿ, ಅವಾಗ ಅವರು ನಮ್ಗೆ ಟ್ರೈನರ್ ಹೇಳ್ತಾರೆ, ನೀವು ಇನ್ನೂ ಮಿಲಿಯನರ್ ಆಗ್ಲಿಲ್ಲ, ನೀವು ಆಗಬ್ಬ ಶ್ರೀಮಂತರಾಗ್ಲಿಲ್ಲ, ಆದ್ರೆ ನೀವು ಈಗ ಏನ್ ಮಾಡ್ಬೇಕು, ಮನಸ್ಸಲ್ಲಿ ನೀವು ಆಗರ್ಭ ಶ್ರೀಮಂತರಾಗ್ಬೇಕು ಅಂತ ಹೇಳಿದ್ರು. ನೀವು ಮನಸ್ಸಿನಲ್ಲಿ ಆಗರ್ಭ ಶ್ರೀಮಂತರಾದ್ರೆ ಮತ್ತೆ ಬಾಡಿ ಆಟೋಮೆಟಿಕ್ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡ್ತದಂತ. ಸೊ ಈಗ ನಾವು ಯಾವ್ದಾದ್ರು ಒಂದು ಫಂಕ್ಷನ್ ಅನ್ನ ಮಾಡ್ಬೇಕು ಅಂದ್ರೆ ಫಸ್ಟ್ ಮೈಂಡ್ ಅಲ್ಲಿ ಡಿಸೈಡ್ ಮಾಡ್ಬೇಕು. ಸೊ ಡಿಸೈಡ್ ಮಾಡಿ ಅವಾಗ ಏನ್ ಮಾಡ್ತೀವಿ, ನಾವು ಇಮಿಡಿಯೇಟ್ಲಿ ಹೋಗಿ ನಾವು ಹಾಲ್ ಬುಕ್ ಮಾಡ್ಬೇಕಾ, ಅಥವಾ ಬೇರೆ ಬೇರೆ ಅದಕ್ಕೆ ಪತ್ರಿಕೆ ಪ್ರಿಂಟ್ ಮಾಡ್ಬೇಕಾ, ಅದನ್ನ ಮಾಡ್ತೀವಲ್ಲ. ಅಂದ್ರೆ ಫಸ್ಟ್ ನಾವು ಎಲ್ಲಿ ಮದುವೆ ಮಾಡ್ಕೋಬೇಕು, ಮನಸ್ಸಲ್ಲಿ. ಹಾಗೇನೆ ಈ ಬಿಸ್ನೆಸ್ ಅಲ್ಲಿ ಫಸ್ಟ್ ನೀವು ಮಿಲಿಯನರ್ ಆಗ್ಬೇಕಾದ್ರೆ ಮನಸ್ಸಲ್ಲಿ ನೀವು ಮಿಲಿಯನರ್ ಆಗ್ಬೇಕು ಅಂತ ಹೇಳ್ತೀವಿ. ಹೇಗಪ್ಪ? ನೀವು ಥಿಂಕ್ ಲೈಕ್ ಎ ಮಿಲಿಯನರ್, ವಾಕ್ ಲೈಕ್ ಎ ಮಿಲಿಯನರ್, ಟಾಕ್ ಲೈಕ್ ಎ ಮಿಲಿಯನರ್, ಗೋ ಲೈಕ್ ಎ ಮಿಲಿಯನರ್, ಆಕ್ಟ್ ಲೈಕ್ ಎ ಮಿಲಿಯನರ್, ಯು ಆರ್ ಮಿಲಿಯನರ್. ಬಾಡಿ ಮತ್ತೆ ಮೈಂಡ್ ಎರಡೂ ವರ್ಕ್ ಆಗ್ಬೇಕು, ಆವಾಗ ಮಾತ್ರ ನಾವು ಮಿಲಿಯನರ್ ಆಗ್ಲಿಕ್ಕೆ ಶುರು ಮಾಡ್ತೀವಿ. ಯಾಕೆಂದ್ರೆ ಫಸ್ಟ್ ನಾವು ಮನಸ್ಸಲ್ಲಿ ಅದನ್ನ ನಾವು ಕರೆಕ್ಟ್ ಮಾಡ್ಕೋಬೇಕಾಗಿದೆ. ಇದೆಲ್ಲ ನಮ್ಗೆ ಬರ್ತದೆ, ನಾವು ಏನ್ ಮಾಡ್ಬೇಕು ಅದನ್ನ ಫಸ್ಟ್ ಇಲ್ಲಿ ಥಿಂಕ್ ಮಾಡ್ಬೇಕಾಗ್ತದೆ. ಯಶಸ್ಸು ಅನ್ನೋದು ಒಂದು ಮಾರ್ಗ ಅಷ್ಟೇ, ಅದೇ ಎಂಡ್ ಅಲ್ಲ. ಈ ಯಶಸ್ಸಿದೆ ನೋಡಿ, ಇದೊಂದು ಜರ್ನಿ ಹೇಳ್ತೀವಿ ನಾವು. ಅದು ಎಂಡ್ ಆಗ್ಲಿಲ್ಲ, ಜರ್ನಿ ಹೋಗ್ತಾನೆ ಇದೆ, ಹೋಗ್ತಾನೆ ಇರ್ಬೇಕು ನಾವು. ಸೊ ಒಂದು ಮಾರ್ಗ ಅಷ್ಟೇ, ಅದು ಒಂದು ಅಂತಿಮ ಗುರಿ ಅಲ್ಲ. ಪ್ರಗತಿಯ ಹಾದಿಯಲ್ಲಿ ಮುಂದುವರಿಯುತ್ತಿರುವುದೇ ಯಶಸ್ಸಿನ ಗುಟ್ಟು. ಈ ಬಿಸ್ನೆಸ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ನಾನು ಹೇಳುದು, ನಮ್ಗಂತೂ ಆ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ತೊಂದರೆಗಳು, ಎಷ್ಟು ಪ್ರಾಬ್ಲಮ್ಗಳು, ಅದು ಅಷ್ಟು ಪ್ರಾಬ್ಲಮ್ ಬರ್ತದೆ. ಆದ್ರೆ ನಾವೇನ್ ಮಾಡ್ಬೇಕು, ಆ ಎಷ್ಟು ಪ್ರಾಬ್ಲಮ್ ಬಂದ್ರೂ ಕೂಡ ಅದನ್ನ ನಾವು ಅದರಿಂದನೇ ನಮ್ಗೆ ಯಶಸ್ಸು ಅಂತ ತಿಳ್ಕೊಬೇಕಂತ. ನಾವು ಎಲ್ಲೆಲ್ಲಿ ನಮ್ಗೆ ತೊಂದರೆಗಳು ಬರ್ತದೆ, ಅದು ಮುಂದೆ ಬರ್ದಿದ್ದ ಹಾಗೆ ಅದನ್ನ ನಾವು ಕರೆಕ್ಟ್ ಮಾಡ್ತಾ ಹೋಗ್ತಾ ಇರ್ಬೇಕು. ಆವಾಗ ಮಾತ್ರ ನಮ್ಮ ದೇಹೋದ್ದೇಶಗಳು, ನಮ್ಮ ಏನು ಗುರಿ ಇದೆ, ನಮ್ಮ ಏನು ಕನಸಿದೆ, ಅದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆದ್ರಿಂದ ನಾವು ಈ ತೊಂದರೆಗಳು, ಈಗ ಜನರಿಗೆ ಕಾಸ್ಟ್ಲಿ ಅಂತ ಹೇಳೋ ಒಂದು ತೊಂದರೆ ಇರ್ಬೋದು, ಜನ ಸಿಗುವುದಿಲ್ಲ ಅಂತ ತೊಂದರೆ ಇರ್ಬೋದು, ಮೀಟಿಂಗ್ ಕರೆದ್ರೆ ಬರುವುದಿಲ್ಲ ಅಂತ ತೊಂದರೆ ಇರ್ಬೋದು. ಇದಕ್ಕೆಲ್ಲ ಎಲ್ಲಿ ಆನ್ಸರ್ ಸಿಗ್ತದೆ ನಿಮ್ಗೆ? ನೀವು ವಿಡಿಯೋ ನೋಡೋದ್ರಿಂದ, ಬುಕ್ಸ್ ಗಳನ್ನ ಓದೋದ್ರಿಂದ, ಫಂಕ್ಷನ್ ಅಲ್ಲಿ ನಿಮ್ಗೆ ಆನ್ಸರ್ ಸಿಗ್ತದೆ ಇದಕ್ಕೆ. ನಾವು ಅದಕ್ಕೆ ಹೋಗದಿದ್ರೆ ಅವರು ಕ್ವಿಟ್ ಆಗೇ ಹೋಗ್ತಾರೆ. ಹಾಗಾಗಿ ಇದನ್ನ ನಾವು ಪ್ರಗತಿ ಹಾದಿಯಲ್ಲಿ ಮುಂದುವರಿಯುತ್ತಿರುವುದೇ ಯಶಸ್ಸಿನ ಗುಟ್ಟಾಗಿದೆ. ನಮ್ಮ ದೇಹೋದ್ದೇಶಗಳನ್ನ ಗುರುತಿಸ್ಬೇಕು. ನಮ್ಗೆ ಧ್ಯೇಯ ಮತ್ತೆ ಉದ್ದೇಶ, ಯಾಕೆ ನಾವು ಈ DXN ಗೆ ಬಂದಿದ್ದೀವಿ, ಈ ಬಿಸ್ನೆಸ್ಗೆ ಬಂದಿದ್ದೀವಿ, ಅದು ನಮ್ಗೆ ಫಸ್ಟ್ ಗೊತ್ತಾದ್ರೆ ಉಳಿದದ್ದೆಲ್ಲ ತುಂಬಾ ಈಸಿ ಅಂತ. ನಾವೇದನ್ನು ಸಾಧಿಸಬೇಕು ಮತ್ತು ಅದನ್ನು ಸಾಧಿಸಲು ಏನು ಮಾಡಬೇಕು ಎಂಬುದನ್ನ ನಾವು ಫಸ್ಟ್ ನಿರ್ಧರಿಸ್ಬೇಕು. ಈಗ ಒಂದು ಗವರ್ಮೆಂಟ್ನವರು ಒಂದು ಅಣೆಕಟ್ಟು ಕಟ್ಟಬೇಕಂತ ಏನು ಮಾಡಬೇಕು, ಅಣೆಕಟ್ಟು ಕಟ್ಟಬೇಕು. ಆದ್ರೆ ಅಣೆಕಟ್ಟು ಕಟ್ಟುವುದರಿಂದ ಅದಕ್ಕೆ ಕಟ್ಟಲಿಕ್ಕೆ ಏನೇನು ಬೇಕು ಅದನ್ನ ನಾವು ರೆಡಿ ಮಾಡದೆ ಅಣೆಕಟ್ಟು ಹೇಗೆ ಕಟ್ತೀರಿ ನೀವು? ಈಗ ಮೊನ್ನೆ ವಾರ್ ಮಾಡಿದ್ರು, ವಾರ್ ಮಾಡುವ ಮೊದಲೇ ಏಕದಮ್ ಮಾಡ್ಲಿಲ್ಲ ಅವರು, ಅದಕ್ಕೆ ಎಷ್ಟು ಅವರು ಪ್ರಿಪರೇಷನ್ ಮಾಡಿದ್ರು.
ಎಷ್ಟು ಸೈನಿಕರು ಅದಕ್ಕೆ ಬೇಕು, ಎಷ್ಟು ಅದಕ್ಕೆ ದ್ರೋಣ್ ಬೇಕು, ಎಷ್ಟು ಅದಕ್ಕೆ ಬಾಂಬ್ಸ್ ಎಲ್ಲ ಬೇಕು, ಅದನ್ನೆಲ್ಲ ಫಸ್ಟ್ ರೆಡಿ ಮಾಡ್ಕೊಳ್ರಲ್ಲ. ಸುಮ್ಮನೆ ಹೋಗಿ ವಾರ್ ಡಿಕ್ಲೇರ್ ಮಾಡಿದ್ರೆ ಏನಾಗ್ತದೆ? ಅವರು ನಮ್ಮ ಮೇಲೆ ಹಾಕ್ಬಿಡೋದಿಲ್ವಾ? ಪ್ರಿಪರೇಷನ್. ಈಗ ನಾವು ಮಿಲಿಯನರ್ ಆಗ್ಬೇಕಾದ್ರೆ ಇದು ಇಂಪಾರ್ಟೆಂಟ್ ಇದೆ. ನಾವೇನನ್ನು ಸಾಧಿಸಬೇಕು ಎನ್ನುವುದನ್ನು ಅರಿತ್ಬೇಕು, ಫಸ್ಟ್ ಅರ್ಕೊಳ್ಬೇಕು. ಅದನ್ನು ಸಾಧಿಸಲು ಏನು ಮಾಡಬೇಕನ್ನೋದು ನಾವು ನಿರ್ಧಾರ ಮಾಡ್ಬೇಕು. ಹಾಗೂ ಆ ದೇಹೋದ್ದೇಶಗಳು ಸಾಧಿಸಲು ಸಂಪೂರ್ಣ ನಾವು ಬದ್ಧರಾಗಿರ್ಬೇಕು. ನಾವು ಮಾಡೇ ಮಾಡ್ತೀವಿ ಅಂತ. ಅದು ಅದು ಆವಾಗ ಮಾತ್ರ ನಾವು ಅದನ್ನ ಮಾಡ್ಲಿಕ್ಕೆ ಸಾಧ್ಯ. ನಮ್ಮ ಉದ್ದೇಶ ನೆನಪಿರ್ಬೇಕು ನಮ್ಗೆ. ಇಲ್ಲಿ ತುಂಬಾ ಜನರಿಗೆ ನಾವು ಯಾಕೆ DXN ಬಂದಿದೀವಿ ಅದೇ ನೆನಪು ಹೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅವರು ಮೀಟಿಂಗ್ ಅಟೆಂಡ್ ಆಗೋದಿಲ್ಲ, ಅಥವಾ ಕರೆದ್ರೆ ಬರೋದಿಲ್ಲ, ಅಥವಾ ಏನೋ ರೀಸನ್ ಹೇಳ್ತಾರೆ. ಯಾಕೆಂದ್ರೆ ಅವರ ಉದ್ದೇಶ ಅವರಿಗೆ ಅದು ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ತಕ್ಕ ಕಾರ್ಯವಿರಲಿ, ಆ ಉದ್ದೇಶಕ್ಕೆ ತಕ್ಕ ಕಾರ್ಯನೂ ಮಾಡ್ಬೇಕಾಗ್ತದೆ. ಆಗ ನಾವು ಆತಂಕರಹಿತ ಕೆಲಸ ಮಾಡುತ್ತಿರುವುದಾಗಿಯೂ ಆನಂದದಾಯಕ ಜೀವನ ನಡೆಸುತ್ತಿರುವುದಾಗಿಯೂ ನಾವು ಕಂಡ್ಕೊಳ್ತಾ ಇರ್ಬೇಕು. ಯಾಕಂದ್ರೆ ಇದು ಸಕ್ಸಸ್ ಇಸ್ ಎ ಜರ್ನಿ. ಸ್ಟಾರ್ ಆದ್ರೂ ಕೂಡ ವಿ ಆರ್ ವೆರಿ ಹ್ಯಾಪಿ, ನಾವು ಸ್ಟಾರ್ ಆಗಿದ್ದೀವಿ. ಕಂಪನಿಯಿಂದ ಒಂದು ಸರ್ಟಿಫಿಕೇಟ್ ಬರ್ತದೆ, ಅಂದ್ರೆ ನಾವು ಬಿಗಿನಿಂಗ್ ಹಂತ ಬಂದ್ಬಿಟ್ಟಿವಿ. ನೆಕ್ಸ್ಟ್ ಹಂತ ಏನು? ರೂಬಿ ಹಂತ. ನೆಕ್ಸ್ಟ್ ನಾವು 3 ತಿಂಗಳಿಗೆ ರೂಬಿ ಆಗ್ಲಿಲ್ಲ ಅಂದ್ರೆ ನಾವು ಡಿಸಪಾಯಿಂಟ್ ಆಗ್ತೀವಿ. ರೂಬಿಯಿಂದ ಡೈಮಂಡ್ ಆಗ್ಲಿಲ್ಲ, ಪುನಃ ಡಿಸಪಾಯಿಂಟ್ ಆಗ್ತೀವಿ. ಯಾಕೆಂದ್ರೆ ನಮ್ಮ ಉದ್ದೇಶ, ನಮ್ಮ ಗುರಿ ನಮ್ಗೆ ನೆನ್ಪೋಗಿದೆ. ಇದನ್ನ ಅಂದ್ರೆ ನಾನು ಯಾಕೆ ಈ ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಅದಕ್ಕೆ ಪ್ರಿಪರೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರಿಪರೇಷನ್ ಇಲ್ಲ ಅಂತ ಹೇಳಿದ್ರೆ ಹೇಗಾಗ್ತದೆ? ನಮ್ಗೆ ಗೊತ್ತಿರಬೇಕು ರಿವಾರ್ಡ್ಸ್. ನಾವೀಗ ಪ್ರತಿ ವರ್ಷ ಫಾರಿನ್ಗೆ ಹೋಗ್ತಾ ಇರ್ತೀವಿ, ಇಂಡಿಯಾ ಟೂರ್ ಮಾಡ್ತಾ ಇದೀವಿ. ಈಗ ನೋಡಿ, ಪುನಃ ಕಂಪನಿಯಿಂದ ನಮ್ಗೆ ಫ್ರೀ ಬಂದಿದೆ ಕ್ರೌನ್ ಡೈಮಂಡ್ ಮೀಟಿಂಗ್. ಆಲ್ರೆಡಿ ಕಂಪನಿಯವರು ನಮ್ಮ ಮಂಗಳೂರಿಂದ ಫ್ಲೈಟ್ ಬುಕ್ ಮಾಡಿಬಿಟ್ಟಿದ್ದಾರೆ. ಮಂಗಳೂರು ಟು ಹೈದರಾಬಾದ್, ಹೈದರಾಬಾದ್ ಟು ಮಂಗಳೂರು ಫ್ಲೈಟ್ ಬುಕ್ ಆಗಿದೆ. ಎಷ್ಟು? ನೆಕ್ಸ್ಟ್ ಮಂತ್ ನಮ್ಗೆ ಫಸ್ಟ್ ವೀಕಲ್ಲಿ 4-5ನೇ ತಾರೀಕಲ್ಲಿ ಇದೆ ಕ್ರೌನ್ ಡೈಮಂಡ್ ಮೀಟಿಂಗ್ ಎಟ್ ನಮ್ಮ ಫ್ಯಾಕ್ಟ್ರಿಯಲ್ಲಿ. ಅದು ನಮ್ಮ ಫ್ಯಾಕ್ಟ್ರಿಯಲ್ಲಿ ಇದೆ. ಸೊ ಫ್ರೀ ಫುಡ್, ಫ್ರೀ ಹೋಗೋದು, ಫ್ರೀ ಎಲ್ಲ ಫ್ರೀ. ಬಟ್ ನಾವು ಕ್ರೌನ್ ಡೈಮಂಡ್ ಆಗೋದು ನಾವು ತುಂಬಾ ಜನ ನೆನ್ಪಿಟ್ಟಿದ್ವಿ, ಮರ್ತು ಬಿಟ್ಟಿದೀವಿ. ಅದೇ ನಮ್ಗೆ ಸಿಗೋದಿಲ್ಲ. ಅಂದ್ರೆ ನಾನು ಇಲ್ಲಿ ಕೊಟ್ಟಿದ್ದಾರೆ, ಇದರಿಂದ ಏನೇನು ಆನಂದದಾಯಕ ಜೀವನ ನಡೆಸುತ್ತಾರೆ. ಆನಂದ ಜೀವನ ಅಲ್ಲ, ಕಂಪನಿಯವರೇ ಬುಕ್ ಮಾಡಿ ಟಿಕೆಟ್ ಕಳಿಸ್ತಾರೆ ನಮ್ಗೆ. ನೀವು ಅಲ್ಲಿಂದ ಟ್ಯಾಕ್ಸಿಯಲ್ಲಿ ಬನ್ನಿ ಅಂತ ಹೇಳ್ತಾರೆ, ಅಲ್ಲಿ ನಮ್ಮನ್ನ ಏರ್ಪೋರ್ಟ್ ಅಲ್ಲಿ ಪಿಕಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರು ಮಾಡ್ತಾರ್ರಿ? ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ. ಅಂದ್ರೆ ನಾವು ಇದ್ರಲ್ಲಿ ಏನೇನು ಸಿಗ್ತದಂತಾನೆ ನಮ್ಗೆ ಗೊತ್ತಿಲ್ಲ. ಇದ್ರಲ್ಲಿ ಮನಸ್ಸಿದ್ದರೆ ಮಾರ್ಗವಿದೆ. ಮನಸ್ಸು ಇಂಪಾರ್ಟೆಂಟ್. ದೃಢ ನಿರ್ಧಾರ ಇರ್ಬೇಕು. ದೃಢ ನಿರ್ಧಾರ ಅಂದ್ರೆ ಅದು ಹೇಗಿರ್ಬೇಕಂದ್ರೆ ಅಚಲ. ಅಚಲ ಅಂದ್ರೆ ಯಾವಾಗಲೂ ಅದು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಇಚ್ಛಾಶಕ್ತಿ ಮತ್ತು ಪ್ರೇರಕ ಶಕ್ತಿಗಳು ಯಶಸ್ಸಿನ ಉಪಾಂಗಗಳಂತ ಹೇಳ್ತಾರೆ. ಇಚ್ಛಾಶಕ್ತಿ ಅಂದ್ರೆ ನಮ್ಮ ಒಳಗಡೆ ಒಂದು ಶಕ್ತಿ ಇದೆ, ಅದು ಇಚ್ಛಾಶಕ್ತಿ. ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ, ಮಾಡೇ ಮಾಡ್ತೀವಿ. ಬಟ್ ಆ ಇಚ್ಛಾಶಕ್ತಿಯನ್ನ ನಾವು ಮೇಲೆ ತರಬೇಕಂದ್ರೆ ಈ ಬುಕ್ಸ್ಗಳು, ಈ ಫಂಕ್ಷನ್ಗಳು, ಈ ಮೀಟಿಂಗ್ಗಳು, ಈ ವಿಡಿಯೋಗಳು ನಮ್ಗೆ ಹೆಲ್ಪ್ ಮಾಡ್ತದೆ. ಅದು ಯಶಸ್ಸಿನ ಉಪಾಂಗಗಳು. ನಾವು ದೃಢ ಮನಸ್ಸಿನೊಂದಿಗೆ ಸೂಕ್ತ ದಿಸೆಯಲ್ಲಿ, ನಮ್ಗೆ ಒಂದು ದೃಢ ಮನಸ್ಸು ಬೇಕು. ಸೂಕ್ತ ದಿಸೆಯಲ್ಲಿ ಪ್ರಯತ್ನಶೀಲರಾಗಬೇಕು. ಪ್ರಯತ್ನಶೀಲರಾದಲ್ಲಿ DXN ಅಂತ ಕಂಪನಿಯ ಬೆಂಬಲವಿದ್ದಾಗ ಯಶಸ್ಸೆಂಬುದು ಕಟ್ಟಿಟ್ಟ ಬುತ್ತಿ. ತಿಳ್ಕೊಳ್ಳಿ. ಈ ವರ್ಡ್ ಅನ್ನು ಇನ್ನೊಂದ್ಸಲ ಹೇಳ್ತೀನಿ. ಮನಸ್ಸಿದ್ದರೆ ಮಾರ್ಗವಿದೆ. ದೃಢ ನಿರ್ಧಾರ ಇರಬೇಕು. ಇಚ್ಛಾಶಕ್ತಿ ಮತ್ತು ಪ್ರೇರಕ ಶಕ್ತಿಗಳು ಅದಕ್ಕೆ ಉಪಾಂಗಗಳು. ಅದನ್ನ ಹೇಗೆ ತಗೊಳ್ಬಹುದು? ಮೀಟಿಂಗ್ ಅಲ್ಲಿ ವಿಡಿಯೋಗಳನ್ನ ನೋಡೋದ್ರಿಂದ, ಮತ್ತೆ ನೀವು ಫಂಕ್ಷನ್ಗಳನ್ನ ಅಟೆಂಡ್ ಆಗೋದ್ರಿಂದ, ಬುಕ್ಸ್ ಗಳನ್ನ ಓದೋದ್ರಿಂದ. ನಾವು ದೃಢ ಮನಸ್ಸಿನೊಂದಿಗೆ ಸೂಕ್ತ ದಿಸೆಯಲ್ಲಿ ಪ್ರಯತ್ನಶೀಲರಾದಲ್ಲಿ, ನಮ್ಗೆ ದೃಢ ಮನಸ್ಸಿಲ್ಲ, ನಿಮ್ಮ ರಿಸಲ್ಟ್ ಇಲ್ಲ. ದೃಢ ಮನಸ್ಸಲ್ಲಿ ಇರ್ಬೇಕು. ಪ್ರಯತ್ನಶೀಲರಾದಲ್ಲಿ DXN ಅಂತ ಕಂಪನಿಯ ಬೆಂಬಲವಿದ್ದಾಗ, ಕಂಪನಿಯವರು ಕೇಳ್ತಾರೆ ಅಟ್ಲೀಸ್ಟ್ ಒಂದು 25 ಜನ ಸೇರಿಸಿದ್ರೆ ಫ್ರೀ ಮೀಟಿಂಗ್ ಕೊಡ್ತೀವಿ.
ನಿಮ್ಮನ್ನ ಸ್ಪೀಕರ್ ಆಗಿ ಕರೆಸ್ತೀವಿ. ನೋಡಿ, ಅಲ್ಲೋ ಅವರ ಸರ್ವಿಸ್ ಇದೆ, ಪ್ರಾಡಕ್ಟ್ ಅನ್ನ ನಮ್ಗೆ ಕಳಿಸ್ಕೊಡ್ತಾ ಇದೆ, ಹೊಸ ಪ್ರಾಡಕ್ಟ್ ಬರ್ತಾ ಇದೆ, ಬೆಂಬಲ ಇದೆ. ಆವಾಗ ನಮ್ಗೆ ಯಶಸ್ಸು ಎಂಬುದು ಕಟ್ಟಿಟ್ಟ ಬುತ್ತಿ. ಇದನ್ನ ನಾವು ತಿಳ್ಕೋಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ತಕ್ಷಣ ಕಾರ್ಯಪ್ರವರ್ತನ ಈಗ್ಲೇ, ಈವಾಗ್ಲಿಂದ ಸ್ಟಾರ್ಟ್, ಇವತ್ತಿಂದನೇ ಸ್ಟಾರ್ಟ್. ಎಷ್ಟು ಜನರಿಗೆ ಡಿಎಕ್ಸ್ಎನ್ ಪ್ರಾಡಕ್ಟ್, ಎಷ್ಟು ಜನರಿಗೆ ಡಿಎಕ್ಸ್ಎನ್ ಆಪರ್ಚುನಿಟಿ, ಡಿಎಕ್ಸ್ಎನ್ ಕಂಪನಿ ಬಗ್ಗೆ, ಫ್ಯೂಚರ್ ಬಗ್ಗೆ ಸ್ಟಾರ್ಟ್ ಮಾಡ್ಬೇಕು ಎಂಬ ನಿಲುವು ಕೂಡ ಯಶಸ್ಸಿಗೆ ಅಗತ್ಯ. ನಾವೇನ್ ಮಾಡ್ತೀವಿ? ಪೋಸ್ಟ್ ಪೋನ್ ಮಾಡ್ತೀವಿ. ನಾಳೆ ಮಾಡೋಣ, ನಾಡಿದ್ ಮಾಡೋಣ, ಇವತ್ತು ಅಮಾವಾಸ್ಯೆ ಇದೆ, ಇವತ್ತು ಹುಣ್ಣಿಮೆ ಇದೆ, ಇವತ್ತು ಶನಿವಾರ ಇದೆ, ಇವತ್ತು ಮಳೆ ಬರ್ತಾ ಇದೆ, ಜನ ಸಿಗುವುದಿಲ್ಲ. ಯಾರು ಜಡ್ಜ್ ಮಾಡೋದು? ನಾವೇ. ನಮ್ಗೆ ನಾವೇ. ನಮ್ಮೊಳಗೆ ಇಬ್ಬರು ಇರ್ತಾರೆ ನೋಡಿ, ಒಬ್ಬ ಲೇಜಿ ಫೆಲೋ, ಒಬ್ಬ ಆಕ್ಟಿವ್ ಫೆಲೋ. ನಾವೇನ್ ಮಾಡ್ತೀವಿ? ಆ ಲೇಜಿ ಫೆಲೋ ಇದನ್ನಲ್ಲ, ಅವನಿಗೆ ಜಾಸ್ತಿ ರೆಕಮೆಂಡ್ ಮಾಡ್ತೀವಿ. ನಾವೇ ಎಣಿಸ್ಕೊಳ್ಳುದು, ಅದಕ್ಕೆ ಅಂಟ್ಕೊಂಡ್ಬಿಡ್ತೀವಿ ನಾವು. ನಮಗೆ ದೊರೆಯುವ ಅವಕಾಶಗಳನ್ನು ನೀವು ಎಷ್ಟರ ಮಟ್ಟಿಗೆ ಸದುಪಯೋಗ ಪಡಿಸಿಕೊಳ್ಳುತ್ತೀರಿ ಎನ್ನುವುದರ ಮೇಲೆ ಜೀವನದಲ್ಲಿ ನಾವು ಗಳಿಸುವ ಯಶಸ್ಸು ಅವಲಂಬಿಸಿದೆ. ಸರಿ ತಿಳ್ಕೊಳ್ಳಿ, ಕ್ಲಿಯರ್ ಕಟ್ ಇದೆ, ಕ್ಲಿಯರ್ ಕಟ್ ಮೆಸೇಜ್. ನಮಗೆ ದೊರೆಯುವ ಅವಕಾಶಗಳು ನಾವು ಎಷ್ಟರ ಮಟ್ಟಿಗೆ ಸದುಪಯೋಗ ಪಡಿಸಿಕೊಳ್ಳುತ್ತೀರಿ ಎನ್ನುವುದರ ಮೇಲೆ ಜೀವನದಲ್ಲಿ ನಾವು ಗಳಿಸುವ ಯಶಸ್ಸು ಅವಲಂಬಿಸಿದೆ. ಡಿಎಕ್ಸ್ಎನ್ ಇಂಥ ಅವಕಾಶವನ್ನು ನಮಗೆ ಒದಗಿಸುತ್ತಿದೆ. ಹಲೋ ನನಗೆ ಗುಡ್ ಮಾರ್ನಿಂಗ್ ಸರ್. ಹಲೋ, ಅಲ್ಲ ಸರ್, ಸ್ಲೈಡ್ ಏನಿಲ್ಲ ಅಲ್ಲ ಸರ್? ಇದು ಸ್ಲೈಡ್ ಇಲ್ಲ. ನನಗೆ ನಿಮ್ಗೆ ಇದು ಫಸ್ಟ್ ಗೆ ಸ್ಲೈಡ್ ತೋರಿಸಿ ಅದಕ್ಕೆ ಸ್ಲೈಡ್ ಹಾಕೋದನ್ನ ಬಿಟ್ಬಿಡ್ತೀನಿ. ಓನ್ಲಿ ಸರಿ, ಸರ್. ನಾವು ಬುಕ್ಸ್ ಗಳನ್ನ ಸರಿಯಾಗಿ ತಿಳ್ಕೊಬೇಕು. ನಾವು ಈ ಒಂದು ವರ್ಡ್ ಗಳಲ್ಲಿ ಎಷ್ಟೆಷ್ಟು ಮೀನಿಂಗ್ ಇದೆ ಅಂತ ಹೇಳಿ ನಾವು ತಿಳ್ಕೊಬೇಕು. ಸೊ ಇದನ್ನ ಏನ್ ಮಾಡ್ತಾರೆ? ಇವರು ಸ್ಲೈಡ್ ನೋಡಿ ಹಾಕ್ಬಿಟ್ಟು ಎಲ್ಲೋ ಹೋಗಿ ಅಡಿಗೆ ಮನೆಯಲ್ಲೋ ಎಲ್ಲೋ ಹೋಗಿ ಕಾಫಿ ಟೀ ತಿಂಡಿ ಕುಡಿತಾರೆ, ಯಾರಿಗ್ ಗೊತ್ತುಂಟು? ಅದರ್ವೈಸ್ ಜನ ಬರ್ಬೇಕಾಗಿತ್ತಲ್ಲ. ಯಾಕೆ ಮಾಡ್ಬೇಕಂತಾನೆ ಗೊತ್ತಿಲ್ಲ ಜನರಿಗೆ. ಇದರಿಂದ ಏನೇನ್ ಸಿಗ್ತದಂತ ಗೊತ್ತಿಲ್ಲ. ಅದನ್ನ ನಾನು ತಿಳಿಸುವ ಅಂತ ಈಗ ಈ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಸೋಕೆ ಈ ಡಿಎಕ್ಸ್ಎನ್ ಅವಕಾಶವನ್ನು ನಮಗೆ ಒದಗಿಸ್ತದೆ. ಈ ಅವಕಾಶದ ಪ್ರಯೋಜನ ಹೇಗೆ ಪಡೆಯಬೇಕೆಂಬುದು ನಮಗೆ ಬಿಟ್ಟದ್ದು. ಕಂಪನಿ ನಮ್ಗೆ ಅವಕಾಶ ಕೊಟ್ಟಿದೆ. ಕಂಪನಿ ಎಷ್ಟೋ ಜನ ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ, ಎಷ್ಟೋ ಜನ ಮನೆ ಕಟ್ಟಿದ್ದಾರೆ, ಎಷ್ಟೋ ಜನ ಫಾರಿನ್ಗೆ ಹೋಗ್ತಾ ಇದ್ದಾರೆ, ಎಷ್ಟೋ ಜನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ, ಎಷ್ಟೋ ಜನ ಸಾಲ ಎಲ್ಲ ತೀರಿಸಿದ್ದಾರೆ. ನಾವು ಎಷ್ಟು ಇದರ ಮನೆ ಯೂಸ್ ಮಾಡ್ಕೊಂಡಿದ್ದೀವಿ ಅದು ನಮಗೆ ಬಿಟ್ಟಿದ್ದು. ನಾವು ತಕ್ಷಣ ಕಾರ್ಯಪ್ರವರ್ತನದಲ್ಲಿ ನಮಗೆ ನಮ್ಮ ಕಾಲ ಮೇಲೆ ನಾವು ನಿಲ್ಲುವ ಸಾಮರ್ಥ್ಯ ದೊರೆತು ನಾವು ಸ್ವತಂತ್ರರಾಗಬಹುದು. ಯಾವಾಗ? ನಾವು ತಕ್ಷಣ ಕಾರ್ಯಪ್ರವರ್ತರಾದಲ್ಲಿ ನಮಗೆ ತಮ್ಮ ಕಾಲ ಮೇಲೆ ತಾವು ನಿಲ್ಲುವ ಸಾಮರ್ಥ್ಯ ದೊರೆತು ನಾವು ಸ್ವತಂತ್ರರಾಗಬಹುದು. ಇದು ಯಶಸ್ಸಿನ ಮೂಲ ಮಂತ್ರಗಳಲ್ಲೊಂದು. ಅರ್ಥ ಆಗ್ತದ ನಾನು ಹೇಳಿದ ಕನ್ನಡ? ಯಶಸ್ಸಿನ ಮೂಲ ಮಂತ್ರಗಳಲ್ಲಿ ಇದು ಒಂದು. ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದು. ನಾವೇನ್ ಮಾಡ್ತೀವಿ? ಅಪ್ಲೈನವ್ರು ಬನ್ರಿ, ಮೀಟಿಂಗ್ ಕೊಡೋಣ, ಅದಕ್ಕೆ ಕೊಡೋಣ, ನೀವು ಹೋಗೋಣ, ಅಲ್ಲಿ ಹೋಗೋಣ. ತಮ್ಮ ಕಾಲ ಮೇಲೆ ತಾವು ನಿಲ್ಲಿಲ್ಲ. ನಾನು ಮೀಟಿಂಗ್ ಕೊಡ್ಲಿಕ್ಕೆ ಹೇಳಿದ್ರೆ ಒಬ್ರು ಅಶೋಕ್ ಅವ್ರು ಮಾತ್ರ ಹೇಳಿದ್ರು, ಉಳಿದವ್ರು 50 ಜನರಲ್ಲಿ ಒಬ್ರು ಮಾತಾಡ್ಲಿಲ್ಲ. ರೆಡಿ ಇಲ್ಲ. ನಾವಿನ್ನು ರೆಡಿಯೇ ಆಗ್ಲಿಲ್ಲ. ನಾವು ರೆಡಿಯೇ ಆಗ್ಲಿಲ್ಲ ಅಂತ ಹೇಳಿದ್ರೆ, ನಮ್ ಬಿಸ್ನೆಸ್ ಅನ್ನ, ನಮ್ಮ ಅಂಗಡಿ ನಾವೇ ಓಪನ್ ಮಾಡ್ಲಿಲ್ಲ, ಅವರಿಗೆ ಜನರಿಗೆ ಕೊಡ್ಲಿಲ್ಲ ಅಂದ್ರೆ, ರಾಜನಿಗೆ ಹಸು ಮಾತ್ರ ಗೊತ್ತುಂಟು, ಹಾಲು ಕರೆಯೋದು ಗೊತ್ತಿಲ್ಲ. ಹಾಲು ಕರೀಲಿಕ್ಕೆ ನಾನ್ ಬರ್ಬೇಕಾಗ್ತದೆ. ಎಲ್ಲಿಯ ಒಂದು ಕತೆ. ಓಕೆ, ಲೆಟ್ಸ್ ನೋಡೋಣ. ಹೊಸಬರಿಗೆ ಇದಾದ ಕರೆಕ್ಟ್ ಮಾಡ್ಕೊ. ಹಳಬರಿಗೆ ಎಲ್ಲ ಮೈಂಡ್ ಸೆಟ್ ಆಗಿದೆಯೋ ಏನೋ ಗೊತ್ತಿಲ್ಲ. ಈಗ ಹೊಸಬರೆಲ್ಲ ಬಂದಿದ್ದೀರಿ, ನೀವು ಸೀರಿಯಸ್ ಆಗಿ ತಗೊಳ್ಳಿ. ಹಾಗಾಗಿ ನಾನು ಹೇಳೋದು, ಯಶಸ್ಸಿನ ಮೂಲ ಮಂತ್ರಗಳಲ್ಲಿ ಇದು ಒಂದು. ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದುಂಟಲ್ಲ, ಅದು ಒಂದು. ಯಾವುದೇ ವ್ಯಕ್ತಿಯ ವರ್ತನೆ ನಮಗೆ ಸರಿ ಬರದಿದ್ದಲ್ಲಿ ಏನ್ ಮಾಡ್ಬೇಕು? ಗಲಾಟೆ ಮಾಡ್ಬೇಕಾ? ಶಾಂತರಾಗಿರಿ. ಇಲ್ಲಿ ನಾವು ತಪ್ತೀವಿ ಕೆಲವರು. ಅವನ್ ಮೀಟಿಂಗ್ ಬರ್ಲಿಲ್ಲ, ಅದು ಬರ್ಲಿಲ್ಲ. ಅವನಿಗೆ ಅಗತ್ಯ ಇಲ್ಲ. ಅವನ್ ಯಾಕೆ ಮೀಟಿಂಗ್ ಬರ್ತಾರೆ? ಅವನ ಅಗತ್ಯ ಇದ್ರೆ ಗ್ಯಾರಂಟಿ ಬರೋದಿಲ್ವಾ? ಹುಡ್ಕೊಂಡು ಬರ್ತಾರೆ ಅಗತ್ಯ ಇದ್ರೆ. ನಾವು ಹಸಿವೆ ಆದಾಗ ಹುಡ್ಕೊಂಡು ಹೋಟೆಲಿಗೆ ಹೋಗೋದಿಲ್ವಾ, ಅಥವಾ ಮನೆಗೆ ಹೋಗೋದಿಲ್ವಾ? ಇದನ್ನ ನಾವು ಕಲ್ತ್ಕೋಬೇಕಾಗಿದೆ. ಮುಗುಳ್ನಗುವಿನಿಂದ ನಮ್ಮ ವರ್ತನೆ ಸುಧಾರಿಸುತ್ತದೆ ಎಂಬ ಮಾತಿದೆ.
ಓ ನೋಡಿ, ಜಸ್ಟ್ ಸ್ಮೈಲ್, ನಮ್ಮ ವರ್ತನೆ ಚೇಂಜ್ ಆಗಿ ಹೋಗ್ತದೆ ಅಂತ. ಸೊ ಹಾಗೆ ನಮ್ಮ ವರ್ತನೆ ಇಂಪಾರ್ಟೆಂಟ್ ಇದೆ, ದಟ್ಸ್ ಕಾಲ್ಡ್ ಅವರ್ ಆಟಿಟ್ಯೂಡ್. ಸೊ ಹಾಗಾಗಿ ಅದನ್ನ ಮಾತನಾಡುವಾಗ ಮುಗುಳ್ನಗಲು ಮರೆಯಬೇಡಿ. ಇದೊಂದು ಸೀಕ್ರೆಟ್, ಬಿಸ್ನೆಸ್ ಸೀಕ್ರೆಟ್. ನಾವು ಮಾತನಾಡುವ ವ್ಯಕ್ತಿಯ ಕಡೆ ಗಮನ ಕೊಡಿ. ಎಲ್ಲೋ ನೋಡ್ಕೊಂಡು ಎದುರುಗಡೆನ ಮಾತಾಡೋದಲ್ಲ, ಕಣ್ಣಿಗೆ ಕಣ್ಣಿಟ್ಟು ಮಾತಾಡಿ, ಅವರ ದೃಷ್ಟಿಗೆ ದೃಷ್ಟಿ ಸಂಧಿಸಿ ಮಾತನಾಡಿ, ಸಮಾಧಾನ ಚಿತ್ತರಾಗಿ. ಸಮಾಧಾನದಿಂದ ನಾವು ಹೇಳ್ಬೇಕಾದ ಚಿತ್ತರಾಗಿ ಮಾತನಾಡಿ, ಪ್ರೀತಿಪೂರ್ವಕವಾಗಿ ಸಂಭಾಷಣೆ ಮಾಡಿ. ಯಾಕಂದ್ರೆ ನಾವ್ ಏನ್ ಮಾಡ್ತೀವಿ, ನಮ್ಮ ಇಂಟೆನ್ಷನ್ ಓಕೆ, ಅವನಿಗೆ ಹೇಗಾದ್ರೂ ಮಾಡಿ ಒಂದು ಪ್ರಾಡಕ್ಟ್ ಅನ್ನ ಕೊಡ್ಬೇಕು, ಅವನಿಗೆ ಹೇಗಾದ್ರೂ ಮಾಡಿ ಬಿಸ್ನೆಸ್ ಅನ್ನ ಸೇರಿಸ್ಬೇಕು, ಈ ತರದಲ್ಲೇ ನಮ್ಮ ಮೈಂಡ್ ಅಲ್ಲಿ ಇರ್ತದೆ. ಅದಿರ್ಲಿ, ಆದ್ರೆ ಅವನೇನು ಒಂದ್ ದಿವ್ಸಕ್ಕೆ ಜಾಯಿನ್ ಆಗೋದಲ್ಲ ಅಲ್ಲ, ಅವನು ಪರ್ಮನೆಂಟ್ ನಮ್ ಜೊತೆಗಿರ್ಬೇಕಾದ್ರೆ. ಸೊ ಹಾಗಾಗಿರೋದ್ರಿಂದ ಅವನಿಗೆ ಸಂಪೂರ್ಣ ನಾವು ಅರ್ಥ ಮಾಡಿಸುವುದು ಒಳ್ಳೇದು. ಅವನು ಲೈಫ್ ಅಲ್ಲಿ ನಮ್ಮ ಪಾರ್ಟ್ನರ್ ಆಗಿ ಬರ್ತಾ ಇರ್ತಾನೆ. ಪಾರ್ಟ್ನರ್ ಬಂದ ಕೂಡಲೇ ಬಿಟ್ಟೋಗ್ತಾರ? ಲೈಫ್ ಲಾಂಗ್ ಇರುವುದಿಲ್ವಾ? ಅದೇ ತರ ಅದನ್ನ ನಾವು ಪ್ರೀತಿಪೂರ್ವಕವಾಗಿ ಸಂಭಾಷಣೆ ನಡೆಸಿ ಬೇರೆಯವರನ್ನು ಏನೇನು ತಿಳಿಯ ಬಯಸ್ತಾರೆ ಎನ್ನುವುದನ್ನು ನಮಗೆ ತಿಳಿದಿರ್ಬೇಕು. ಫಸ್ಟ್ ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಹೇಳ್ತಾರೋ. ನಮ್ಗೆ ಗೊತ್ತಿದೆ ನಾವು ಹೇಳ್ತಾ ಹೋಗ್ಬಾರ್ದು, ಅವರಿಗೆ ಚಾನ್ಸ್ ಕೊಡಿ. ಯಾವಾಗಲೂ ಜನರ ಒಳ್ಳೆಯ ಅಂಶಗಳನ್ನು ಗುರುತಿಸಿ ಆ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿ. ಸುಮ್ಮನೆ ನಾವು ಹೇಳ್ಬಾರ್ದು. ಅವರನ್ನ ನಾವು ಗುರುತಿಸ್ಬಿಟ್ಟು ಎಸ್ ಅವ್ರು ಕರೆಕ್ಟ್ ಇದೆ ಅಂತ ಹೇಳಿದ್ರೆ ನಾವು ಅವರಿಗೆ ಒಂದು ಅಪ್ರಿಶಿಯೇಟ್ ಮೆಚ್ಚುಗೆಯ ಮಾತುಗಳನ್ನು ಬಯಸುವುದು ಮಾನವನ ಸಹಜ ವೃತ್ತಿಯೇ ಆಗಿದೆ. ಇದು ಸರಿಯಾಗಿ ನಾವು ಕಲ್ತ್ಕೋಬೇಕು. ಸಹಜ ವೃತ್ತಿ ಅಂತ ಹೇಳ್ತಾರೆ. ಜನರಿಗೆ ಅಪ್ರಿಶಿಯೇಟ್ ಮಾಡಿದ್ರೆ, ಜನರಿಗೆ ಶಾಬಾಸ್ ಹೇಳಿದ್ರೆ, ಜನರಿಗೆ ಒಂದು ಗಿಫ್ಟ್ ಕೊಟ್ರೆ ಅಥವಾ ಜನರನ್ನ ರೆಕಗ್ನಿಷನ್ ಮಾಡಿದ್ರೆ, ಆವಾಗ ಅವ್ರು ನೋಡಿ ಅವ್ರ ಥಿಂಕಿಂಗೇ ಅಂದ್ರೆ ನಾನೊಂದು ದೊಡ್ಡ ಜನ ಅಂತ ಅವ್ರು ಥಿಂಕ್ ಮಾಡ್ಬಿಡ್ತಾರೆ, ಅವರ ಒಳಗಡೆ ಬಂದ್ಬಿಡ್ತದೆ. ಅದರ ಸಹಜ ಪ್ರವೃತ್ತಿ ಇದು. ಇವ್ರಿಗಂತ ಇದು ಸಹಜವಾಗಿ ಮನುಷ್ಯನಿಗೆ ಬೆಳೆದು ಬಂದಿದೆ ಅಂತ ಹೇಳ್ತಾರೆ. ಇದನ್ನ ನಾವು ಐಡೆಂಟಿಫೈ ಮಾಡ್ಬೇಕು. ನಮ್ಮ ಟೀಮಲ್ಲಿ ಎಷ್ಟೋ ಜನ ಸ್ಟಾರ್ ರೂಬಿಯಾಕ್ ಅವರ ಅಪ್ಲೈನಿಗೆ ಗೊತ್ತಿರುವುದಿಲ್ಲ ಅವನ ಅದು ಆ ಲೆವೆಲ್ ಹೋಗಿದೆ ಅಂತ. ನಾನು ಮೊನ್ನೆ ಒಂದು ಅಪ್ಲೈನಿಗೆ ಹೌದು ಅವ್ರು ಯಾವಾಗ ಡೈಮಂಡ್ ಆದ್ರು ಅಂತ. ಇಂಥ ಅಪ್ಲೈನ್ಗಳಿದ್ರೆ ಏನ್ ಆಗ್ಬಹುದು ಬಿಸ್ನೆಸ್ ನೋಡಿ. ಅವರಿಂದ ಹಣ ಬರ್ತದೆ, ಡೈಮಂಡ್ ಟು ಡೈಮಂಡ್ ಬೋನಸ್ ಬರ್ತದೆ, ಡೈಮಂಡ್ ಶೀಟ್ ಅಲ್ಲಿ ಅವರ ಹೆಸರಿದೆ, ಆದ್ರೂ ಅವರಿಗೆ ಅದರ ವಿಷಯ ಗೊತ್ತಿಲ್ಲ. ನಾವ್ ಎಲ್ಲಿ ತಪ್ಪು ಮಾಡ್ತೀವಿ ಅದನ್ನ ಸರಿ ಮಾಡ್ಕೋಬೇಕು. ಅವ್ರು ಹೇಳಿದಾರೆ ನೋಡಿ, ಮೆಚ್ಚುಗೆಯ ಮಾತುಗಳನ್ನು ಬಯಸುವುದು ಮಾನವನ ಸಹಜ ಪ್ರವೃತ್ತಿಯಾಗಿದೆ. ಇದನ್ನ ಕರೆಕ್ಟ್ ಮಾಡ್ಬೇಕು. ನಾವು ಯಾರನ್ನಾದ್ರೂ ಭೇಟಿ ಆಗ್ತೀವಿ, ಯಾರನ್ನಾದ್ರೂ ಭೇಟಿ ಆದಾಗ ಏನ್ ಮಾಡ್ಬೇಕು? ಮುಗುಳ್ನೋವು ಅಂದ್ರೆ ಸ್ಮೈಲಿಂಗ್, ಸ್ವಲ್ಪ ಹ್ಯಾಂಡ್ ಶೇಕ್ ಮಾಡ್ಬೋದು. ಅವರಿಗೆ ಹ್ಯಾಂಡ್ ಶೇಕ್ ಮಾಡಿ ಸಂಭಾಷಣೆ ಆರಂಭಿಸುವ ಮೊದಲು ಅವರ ಅವರ ಕುಟುಂಬದಲ್ಲಿ ಹೇಗಿದ್ದೀರಿ, ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ನಿಮ್ಮ ಶ್ರೀಮತಿಯವರು ಏನ್ ಮಾಡ್ತಾರೆ, ಮಕ್ಳು ಏನ್ ಮಾಡ್ತಾರೆ, ಎಷ್ಟು ಮಕ್ಕಳು, ಈ ರೀತಿಯಲ್ಲಿ ನೀವು ಅವರಿಗೆ ಕೌಟುಂಬಿಕ. ಆವಾಗ ಏನಾಗ್ತದೆ ಅಂದ್ರೆ ನಿಮ್ಗೊಂದು ಬಾಂಧವ್ಯ ಬೆಳೀತದೆ. ಗೊತ್ತಾಯ್ತಾ ನಿಮ್ಗೆ? ಬಾಂಧವ್ಯ. ಅವಾಗ ಅವ್ರು ಆಟೋಮೆಟಿಕ್ ನಮ್ಮ ಬಾಂಧವ್ಯದ ಬಗ್ಗೆನೂ ಕೇಳ್ತಾರೆ. ಇದು ಇಂಪಾರ್ಟೆಂಟ್. ತದನಂತರ ನೀವು ಅವರ ಜಾಬ್ ಇರ್ತಾರೆ, ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಿ, ಅವರ ಹವ್ಯಾಸವಂತಿಕೆ ಅಂದ್ರೆ ನಾವು ಏನಂದ್ರೆ ನಮ್ಮ ಬಿಸ್ನೆಸ್ ಅನ್ನ ಇಲ್ಲಿ ಇಡಬೇಕು, ಹೇಗೆ ಹೇಳಬೇಕು ಅದನ್ನ ನಾವು ತಿಳ್ಕೊಬೇಕಾಗ್ತದೆ. ಸೊ ಆವಾಗ ಅವರಿಗೆ ನಿಮ್ಮ ಹವ್ಯಾಸಗಳು, ನಿಮ್ಮ ಏನೇನು ಅಭ್ಯಾಸ ಮಾಡ್ತೀರಿ, ಆಟ ಆಡ್ತೀರಾ ಅಥವಾ ಬಿಡುವಿನ ಟೈಮಲ್ಲಿ ಏನ್ ಮಾಡ್ತೀರಿ, ಟಿವಿ ನೋಡ್ತೀರಾ ಅಥವಾ ಸೀರಿಯಲ್ ನೋಡ್ತೀರಾ ಅಥವಾ ಬುಕ್ಸ್ ಗಳನ್ನ ಓದ್ತೀರಾ ಅಥವಾ ಕ್ಲಬ್ಬಿಗೆ ಹೋಗ್ತೀರಾ, ಇದೆಲ್ಲ ನಮ್ಗೆ ಗೊತ್ತಾದಾಗ ಈ ಬಿಸ್ನೆಸ್ ಅನ್ನ ನಮ್ಗೆ ಹೇಳಲಿಕ್ಕೆ ತುಂಬಾ ಈಸಿ ಆಗ್ತದೆ. ಹಾಗಾದ್ರಿಂದ ಅದನ್ನ ಕೌಟುಂಬಿಕ ಕ್ಷೇಮ ಸಮಾಚಾರ ಮತ್ತೆ ಅವರ ಏನು ಹ್ಯಾಬಿಟ್ ಇದೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ತದನಂತರ ಅವರ ಹವ್ಯಾಸ ಬಗ್ಗೆ ವಿಚಾರಿಸಿ ಚರ್ಚೆಯ ಮುಖ್ಯ ವಿಷಯದ ಕಡೆಗೆ ತಿರುಗಿರಿ. ಈಗ ಅವರು ಹೇಳ್ತಾರೆ ನಮ್ಮ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ನಮ್ಗೆ ಲಾಸ್ ಆಗಿದೆ ಇದೆಲ್ಲ ಹೇಳ್ತಾರೆ ಅವ್ರು. ಯಾಕೆಂದ್ರೆ ನಮ್ಗೆ ಹತ್ತಿರದಲ್ಲಿ ಬಂದಾಗ ನೀವು ಆವಾಗ ನಿಮ್ಗೆ ಗೊತ್ತಾಯ್ತು, ಓ ಇವರಿಗೆ ಹಣದ ಪ್ರಾಬ್ಲಮ್ ಇದೆ ಅಂತ. ಅಥವಾ ಈ ಕೆಲವು ಟೈಮ್ ಹೇಳ್ತಾರೆ, ಇಲ್ಲ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಅದಕ್ಕೋಸ್ಕರ ಈಗ ಬಿಸ್ನೆಸ್ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಆಗ ನೀವು ಬಿಸ್ನೆಸ್ ಹೆಲ್ತ್ ಬಗ್ಗೆ ಮಾತಾಡ್ಬೇಕಾಗ್ತದೆ. ಇಲ್ಲ ಮಕ್ಕಳ ಬಗ್ಗೆ ಮಾತಾಡಿದ್ರೆ ಎಷ್ಟು ಸಣ್ಣವ್ರು ಇದ್ದಾರೆ, ನೀವು ಅವರಿಗೆ ಕೇಳ್ಬೋದು, ಮಕ್ಕಳನ್ನ ಎಲ್ಲಿ ಓದಿಸ್ಬೇಕು, ಹೇಗೆ ಓದಿಸ್ಬೇಕು ಅಂತಿದ್ದೀರಿ, ಆವಾಗ ಅಲ್ಲಿ ನೀವು ಮಾತಾಡ್ಬೋದು. ಅಂದ್ರೆ ಅವ್ರಿಗೆ ಏನ್ ಬೇಕು ಅಂತ ನಾವು ತಿಳ್ಕೊಬೇಕಾಗ್ತದೆ, ಅದರ ಬಗ್ಗೆನೇ ಮಾತಾಡ್ಬೇಕು ಅಂತ ಅವ್ರು ಹೇಳಿದ್ರಲ್ಲ ಆಗ್ಲೇನೆ, ಅವ್ರಿಗೆ ಏನ್ ಬೇಕು ಅದನ್ನ ಕೊಡ್ಬೇಕಾಗ್ತದೆ. ಸೊ ಹಾಗಾಗಿ
ನಾವು ಪೂರ್ವಾಗ್ರಹ ರಹಿತ ವ್ಯಕ್ತಿಯಾಗಿದ್ದಲ್ಲಿ ನಿಮಗೊಂದು ಬಿಸ್ನೆಸ್ ಪ್ಲಾನ್ ತೋರಿಸುತ್ತೇನೆ. ಅಂದ್ರೆ ನಿಮ್ಗೆ ನೋಡಿ, ಆವಾಗ ಅವ್ರು ಆಲ್ರೆಡಿ ಹೇಳಿದ್ದಾರೆ ನಮ್ಗೆ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಇದೆ ಈಗ. ಹಾಗಿದ್ರೆ ಏನಾದ್ರೂ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನಾವೇ ಕೇಳ್ಬೇಕು. ನಿಮ್ಗೆ ಇದ್ರೆ ನಿಮ್ಗೆ ಒಂದು ನಾನು ನಿಮ್ಮ ಏನು ಬಿಸ್ನೆಸ್ ಲಾಸ್ ಆಗಿದೆ ಅದನ್ನ ರಿಕವರಿ ಮಾಡ್ಲಿಕ್ಕೆ ನಾನು ನಿಮ್ಗೆ ಪ್ಲಾನ್ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ಅಟ್ಲೀಸ್ಟ್ ತಮ್ಮ ಅರ್ಧ ಗಂಟೆ ಆದ್ರೂ ನಮ್ಗೆ ಕೊಡ್ಬೇಕಾಗ್ತದೆ. ಅಂದ್ರೆ ಫಸ್ಟೇ ನಾವು ಕರೆಕ್ಟ್ ಮೈಂಡ್ ಸೆಟ್ ಮಾಡಿದ್ರೆ ಆವಾಗ ಅದಕ್ಕೆ ಅವ್ರು ಓಪನ್ ಮೈಂಡ್ ಅಲ್ಲಿ ಬರ್ತಾರಲ್ಲ. ಇದು ನಾವು ಮಾಡ್ಬೇಕಾಗಿದೆ. ನಾವ್ ಎಲ್ಲಿ ಸೋತಿದೀವಿ, ಬಿಸ್ನೆಸ್ ಪ್ಲಾನ್ಗೆ ಜನ ಯಾಕೆ ಬರ್ತಾ ಇಲ್ಲ, ಲೀಡರ್ಸ್ ಯಾಕೆ ಆಗ್ತಾ ಇಲ್ಲ, ಇದು ಬೇರೆ ಬಿಸ್ನೆಸ್ ಟೈಪ್ ಅಲ್ಲ. ಇದು ಇಟ್ಸ್ ಅ ಡಿಫರೆಂಟ್ ಬಿಸ್ನೆಸ್. ನಿಮ್ಮ ಅಂಗಡಿಗೆ ಒಬ್ರು ಬರ್ತಾರಪ್ಪ, ಅರ್ಧ ಕೆಜಿ ನೀರುಳ್ಳಿ ಕೊಡಿ ಅಂತ. ನೀವೇನ್ ಮಾಡ್ತೀರಿ, ಅರ್ಧ ಕೆಜಿ ನೀರುಳ್ಳಿ ಕೊಟ್ಟು ಒಂದು 20 ರೂಪಾಯಿ ತಗೊಂಡು ಕಳಿಸ್ಬಿಡ್ತೀರಿ, ಮುಗಿದೋಯ್ತಲ್ಲಿ. ಬಟ್ ಈ ಬಿಸ್ನೆಸ್ ಆತರ ಬಿಸ್ನೆಸ್ ಅಲ್ಲ. ಅವನು ಅರ್ಧ ಕೆಜಿ ನೀರುಳ್ಳಿ ಬಂದಲ್ಲ ಇವತ್ತು, ನಾಳೆ ಅವನು ಅರ್ಧ ಕೆಜಿ ಬೆಲ್ಲಕ್ ಬರ್ತಾನೆ ಈ ಬಿಸ್ನೆಸ್ ಅಲ್ಲಿ. ನಾಡಿದ್ದು ಏನ್ ಮಾಡ್ತದೆ ಕೇಳ್ತಾನೆ, ಇನ್ನು ಅದು ಇದು ಇದು ಉಂಟ ನಿಮ್ಮ ಹತ್ರ, ಯಾರು ಅರಿಶಿನ ಪೌಡ್ರು ಅಂತ ಬರ್ತಾನೆ. ಅರಿಶಿನ ಪೌಡರ್ ಆದ ನಂತರ ನೆಕ್ಸ್ಟ್ ಅವನಿಗೆ ನೆನಪಾಗ್ತದೆ ನಿಮ್ಮ ಹತ್ರ ಡೈನಾ ಕ್ಲೀನು, ಅದು ಕೇಳ್ತಾನೆ. ಸೊ ಈ ರೀತಿ ಯಾವ ಬಿಸ್ನೆಸ್ ಅಲ್ಲ ನಮ್ಮ ಬಿಸ್ನೆಸ್. ಆದ್ರಿಂದ ನಮ್ಮ ಬಾಂಧವ್ಯ ನಾವು ಎಷ್ಟು ಚೆನ್ನಾಗಿ ಇಟ್ಕೊಳ್ಬೇಕು. ಗಾಂಧೀಜಿ ಒಂದ್ ಕಡೆ ಹೇಳ್ತಾರೆ, ಗೊತ್ತುಂಟಾ ನಿಮ್ಗೆ? ಕಸ್ಟಮರ್ ಈಸ್ ಕಿಂಗ್, ಈಸ್ ನಾಟ್ ಡಿಪೆಂಡ್ ಆನ್ ಅಸ್, ವಿ ಆರ್ ಡಿಪೆಂಡ್ ಆನ್ ಹಿಮ್. ಗಾಂಧೀಜಿ ಅವ್ರು ಹೇಳಿದ್ದಾರೆ. ಅವನಿಂದ ನಮ್ಗೇನು, ಅವನು ನಮ್ಮ ಅಂಗಡಿ ಅಲ್ಲದೆ ಬೇರೆ ಅಂಗಡಿಗೆ ಹೋಗ್ಬಿಡ್ತಾನೆ. ನಾವು ಅವನ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅವನಿಗೇನ್ ಬೇಕು ಅದನ್ನ ನಾವು ಕೊಡ್ತಾ ಕೊಡ್ತಾ ಅವನನ್ನ ಕರೆಕ್ಟ್ ಮಾಡಿದ್ರೆ ಅವ ನಮ್ ಜೊತೆಗೆ ಪರ್ಮನೆಂಟ್ ಇರ್ತಾನೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಸೊ ತುಂಬಾ ಜನ ಸ್ಟಾಕ್ ಪಾಯಿಂಟ್ ಅಲ್ಲಿ ಸರ್ವಿಸ್ ಸರಿ ಕೊಡೋದಿಲ್ಲ, ಜನರಿಗೆ ಬಂದ್ರೆ ಮಾತಾಡಿಸೋದಿಲ್ಲ. ಅಟ್ಲೀಸ್ಟ್ ಅವ್ರು ಬಂದಾಗ ನಿಮ್ಮ ಹತ್ರ 4-5 ಕಸ್ಟಮರ್ ಇದ್ರು ಕೂಡ ಅವ್ರು ಬಂದ್ರು ಕೂಡ, ಏನ್ರಿ ರಮೇಶ್ ಅವರೇ ಹೇಗಿದ್ದೀರಿ, ಜಸ್ಟ್ ಒಂದು ಕೇಳಿ ಕುತ್ಕೊಳ್ಳಿ ಅಂತ ಹೇಳಿ, ಏನ್ ನಮ್ದೇನ್ ಹೋಗ್ತದ? ದಿಸ್ ಇಸ್ ದ ಥಿಂಗ್. ಜನರಿಗೆ ಎಟಿಕೇಟ್, ಜನರಿಗೆ ನಾವು ಯಾವ ರೀತಿ ನಾವು ಮಾತಾಡ್ಬೇಕು ಅದನ್ನ ನಾವು ಕಲಿಬೇಕಾಗ್ತದೆ. ಆವಾಗ ಏನು, ಅವ್ರು ತೊಂದರೆ ಇಲ್ಲಪ್ಪ, ಬಿಸಿ ಇದ್ದಾರೆ, ನನ್ ಕುತ್ಕೊಳ್ಳಿ ಕೇಳಿದ್ದಾರೆ, ಇನ್ನೂ ಬೇಕಾದ್ರೆ ಹೇಳಿ, ಅಲ್ಲಿ ನಿಮ್ಗೆ ನೀರು ಬಾಯಾರಿಕೆ ಬೇಕಾ, ನೀರುಂಟು ನೋಡಿ ಕುಡೀರಿ. ಇನ್ನು ಜಸ್ಟ್ ಬಾಯಿ ಕಾಫಿ ಕುಡಿತೀರಾ, ಟೀ, ಜಸ್ಟ್ ಯು ಕ್ಯಾನ್ ಫ್ರೀ ಇದ್ದಾಗ ಕೇಳ್ಬೋದು. ಏನು ನಾವು ಒಂದು ಕಾಫಿಯಲ್ಲಿ ಏನು, ದಿಸ್ ಇಸ್ ದ ಬಿಸ್ನೆಸ್. ವಿ ಆರ್ ಬಿಸ್ನೆಸ್. ನಮ್ಮ ರಿಲೇಶನ್ಶಿಪ್ ಅನ್ನ ನಾವು ಬೆಳೆಸ್ಬೇಕು ಅಂತ ಹೇಳಿದ್ರೆ ನಾವು ಈ ರೀತಿ ನಾವು ಮಾಡ್ಬೇಕಾಗ್ತದೆ ನೋಡಿ. ಇತರರಿಗೆ ಮನದಟ್ಟು ಮಾಡಬೇಕಾದ ಸಂದರ್ಭಗಳಲ್ಲೆಲ್ಲ ನೋಡಿ, ಈ ಪಾಯಿಂಟ್ ಎಲ್ಲ ನೋಡಿ, ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ತೃತೀಯ ಪುರುಷ ಭಾಷೆಯನ್ನು ಬಳಸಿರಿ. ಏನಪ್ಪ ಇದು ತೃತೀಯ ಪುರುಷ ಭಾಷೆ ಬಳಸ್ರಿ ಅಂತ? ನೀವೇ ಡೈರೆಕ್ಟ್ ಆಗಿ ನನಗೆ ಹೀಗಾಯ್ತು, ಓ ಇವನೇನೋ ಲಾಭಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಇಲ್ಲ ರೀ, ನಮ್ಮ ಯೋಗ ಮಾಸ್ಟರ್ ಇದ್ದಾರೆ ಅಮರ್ನಾಥ್ ಶೆಟ್ಟಿ ಅವರು, ನೋಡಿ 20 ವರ್ಷದಿಂದ ತಗೊಳ್ತಾ ಇದ್ದಾರೆ, ಅವರೇ ಹೇಳ್ತಾ ಇದ್ದೀವಿ ಇದನ್ನ ತಗೊಂಡ ನಂತರ ನನ್ನ ಹೆಲ್ತ್ ಎಷ್ಟು ಚೆನ್ನಾಗಾಯ್ತು ಅಂತ. ಥರ್ಡ್ ಪಾರ್ಟಿ, ತೃತೀಯ ಪುರುಷ. ನಮ್ಮ ಹೇಳ್ಬೇಕು, ನಮ್ಗೆ ಆರ್ತಿ ಮೇಡಮ್ ಅವ್ರು ಇದ್ದಾರೆ ನೋಡಿ, ಇದನ್ನ ಯೂಸ್ ಮಾಡೋದ್ರಿಂದ ಅವ್ರು ಎಷ್ಟು ಸ್ಲಿಮ್ ಆಗಿ, ಎಷ್ಟು ಯಂಗ್ ಆಗಿ, ಎಷ್ಟು ಎನರ್ಟಿಕ್ ಆಗಿ ಕಾಣ್ತಾ ಇದ್ದಾರೆ. ಜಸ್ಟ್ ಯು ಕ್ಯಾನ್ ಥರ್ಡ್ ಪಾರ್ಟಿಯನ್ನ ಯೂಸ್ ಮಾಡಿ ಹೇಳ್ತಾರೆ, ಅದು ವರ್ಕ್ ಆಗ್ತದೆ ಅಂತ ಹೇಳ್ತಾರೆ. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರಂತೆ, ಇಲ್ಲಿ ಕೆಲವು ಉತ್ಪಾದನೆಗಳಿವೆ, ನೀವು ಹೇಳ್ಬೋದು ಇಲ್ಲಿ ಕೆಲವು ಉತ್ಪಾದನೆಗಳಿವೆ, ಇವನ್ನು ನಾನು ಬಳಸಿದ್ದಂತ ಹೇಳುದಿಲ್ಲ, ಇನ್ನು ನನ್ನ ಮಿತ್ರ ಬಳಸಿ ನೋಡಿದ್ದಾರೆ ಅಂತ ಹೇಳ್ತಾರೆ. ನನ್ನ ಫ್ರೆಂಡ್ಸ್ ಬೆಳೆಸಿ ಅದನ್ನ ಯೂಸ್ ಮಾಡಿ ನೋಡಿದ್ದಾರೆ, ಅವರಿಗೆ ತುಂಬಾ ಇನ್ನೊಬ್ರು ನಮ್ಮ ಇವ್ರು ಬಂದ್ರೆ ಮಂಜುನಾಥ್ ಅವರು ಬಂದ್ರು ನೋಡಿ. ಈಗ ನಾವ್ ಹೇಳ್ಬೋದು, ಸೊ ನಮ್ಮ ಫ್ರೆಂಡ್ ಮಂಜುನಾಥ್ ಅವರು ಆ ಲಿಫ್ಟ್ ಎಲ್ಲ ಇನ್ಸ್ಟಾಲೆಂಟ್ ಮಾಡ್ತಾರೆ ನೋಡಿ, ಅವರು ಮಂಜುನಾಥ್ ಅವರು ಗುರ್ತಾ ಉಂಟಾ? ಇಲ್ಲ, ಬರ್ತಾ ಇರ್ತಾರೆ ನೋಡಿ ಯಾವಾಗ್ಲೂ. ಅವ್ರು ನೋಡಿ ನಮ್ಮ ಏನು ಕೋಕೋನಟ್ ಶುಗರ್ ಯೂಸ್ ಮಾಡಿದ ನಂತರ ಅವರ ಶುಗರ್ ಬ್ಯಾಲೆನ್ಸ್ ಆಯ್ತಂತೆ. ಅವರ ಶ್ರೀಮತಿಯವರು ಸಹ ಮೊನ್ನೆ ನಮ್ಗೆ ಹೇಳಿದ್ರು. ಇದನ್ನ ನಾವ್ ಹೇಳ್ಬೇಕು, ಹೌದಾ, ಕೋಕೋನಟ್ ಶುಗರ್ ಇಂದ ಶುಗರ್ ಬ್ಯಾಲೆನ್ಸ್ ಆಯ್ತು ನೋಡಿ, ನಮ್ಗೆ ಆಶ್ಚರ್ಯ ಆಯ್ತು. ನಾವು ಹೇಳಿದ್ವಿ, ಇಮಿಡಿಯೇಟ್ 5 ಆರ್ಡರ್ ಮಾಡಿದ್ವಿ. ಯಾರೆಲ್ಲ ಶುಗರ್ ಇದ್ದವರಿಗೆಲ್ಲ ನೋಡಿ ಮಾಡಿ, ನಮ್ಮ ಮಂಜುನಾಥ್ ಅವರಿಗೆ ಬ್ಯಾಲೆನ್ಸ್ ಆಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಾವು ಇದನ್ನ ನಾವು ಸರಿ ಮಾಡ್ಬೇಕಾಗಿದೆ. ಎಲ್ಲಿ ನಮ್ಗೆ ಜನ ಯಾಕೆ ಬರೋದಿಲ್ಲ, ನಾವು ಬೇಸಿಕ್ ಅನ್ನ ಕರೆಕ್ಟ್ ಮಾಡ್ಬೇಕಾಗುತ್ತೆ. ನಮ್ಮ ಮಿತ್ರರು ಬಳಸಿ ನೋಡಿದ್ದಾರೆ, ಅವರಿಗೆ ಗುಣಮಟ್ಟ ಚೆನ್ನಾಗಿದೆ ಎಂಬುದು ಅವರ ಅಭಿಪ್ರಾಯ, ಅವರಿಗೆ ಅದು ಒಳ್ಳೆಯ ರಿಸಲ್ಟ್ ಸಹ ಬಂದಿದೆ, ಆದ್ರಿಂದ ತಾವು ಸಹ ಬಳಸಿ ನೋಡ್ಬೋದು ಅಂತ ಹೇಳ್ಬೇಕು. ಕೆಲವು ಅವ್ರು ಹೇಳಿದ್ರೆ ಮಂಜುನಾಥ್ ಅವ್ರು ಫೋನ್ ಮಾಡಿದ್ರೆ, ಎಸ್ ಮಂಜುನಾಥ್ ಅವರ ಫೋನ್ ನಂಬರ್ ಒಂದು ಕೊಟ್ಬಿಟ್ರೆ ಆಯ್ತು.
ನಿಮ್ ಕೆಲಸ ಮುಗಿದೋಯ್ತಲ್ಲ, ಸಕ್ಕರೆ ಖಾಲಿ ಆಯ್ತು. ದಿಸ್ ಇಸ್ ದ ಥಿಂಗ್. ಸೊ ಇತರರು ಈ ಉದ್ಯಮದಲ್ಲಿ ಯಶಸ್ಸನ್ನು ಪಡೆದ ಬಗೆಯನ್ನು ನಾವು ವಿವರಿಸ್ಬೇಕಾಗ್ತದೆ. ನಾವು ಹೇಳ್ತೇವೆ ಅಲ್ಲ, ಈಗ ಆರ್ ಡಿ ಪಟೇಲ್ ಒಂದು ಟೀ ಮಾರ್ತಾ ಇದ್ದವರು, ಇವತ್ತು ಅವರು ತಿಂಗಳಿಗೆ ಒಂದು 5 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ಟೀ ಮಾರೋರು ತಿಂಗಳಿಗೆ 5 ಲಕ್ಷ ಹೇಗೆ? ಸೊ ನೀವು ಜಸ್ಟ್ ವಿಡಿಯೋ ಕಳಿಸ್ಬೇಕು ಅವ್ರಿಗೆ, ಆರ್ ಡಿ ಪಟೇಲ್ ಅಂತ ಹಾಕಿ ಅವರ ವಿಡಿಯೋ ಸಿಗ್ತದೆ ನೋಡಿ, DXN RBC ಅಲ್ಲಿ ಸಿಗ್ತದೆ. ಅವ್ರ ಕತೆ ಕೇಳಿದ ನಂತರ ಹೌದಲ್ಲ, ನಾವು ಸಹ ಮಾಡಬಹುದು ಅಂತ. ಇದನ್ನ ನಾವು ಮಾಡಬೇಕಾಗಿದೆ. ಸೊ ಹಾಗೆ ಇತರರು ಈ ಉದ್ಯಮದಲ್ಲಿ ಯಶಸ್ಸನ್ನು ಪಡೆದ ಬಗೆಯನ್ನು ವಿವರಿಸಿರಿ. ಅದಕ್ಕೆ ನಾವು ಸಕ್ಸಸ್ ಸ್ಟೋರಿಯನ್ನ ನಾವು ಹಾಕ್ತಾ ಇರೋದು. ಸೊ ಸಕ್ಸಸ್ ಸ್ಟೋರಿಯನ್ನ ನೀವು ವಿವರಣೆ ಕೊಟ್ರೆ ಅವರು ಅದನ್ನ ಕಂಪೇರ್ ಮಾಡಿ ಸೊ ನಾವು ಮಾಡಬಹುದಂತ. ಈ ಉದ್ಯಮದಲ್ಲಿ ಹೇಗೆ ಲಾಭ ಗಳಿಸಬಹುದು ಎಂಬ ಬಗ್ಗೆ ಸೂಕ್ತ ಕಾರಣಗಳನ್ನು ನೀಡಿ ಜನರಿಗೆ ಮನದಟ್ಟು ಮಾಡಿರಿ. ನಾವು ಹೋಗಿ ಬಂದು ಜಾಯ್ನ್ ಆಗಿ ಎಲ್ಲ ಸಿಗ್ತದೆ. ಯಾಕೆಂದ್ರೆ ಅವರಿಗೆ ನಂಬಿಕೆನೇ ಇರುವುದಿಲ್ಲ, ನಾವು ಜಾಯ್ನ್ ಮಾಡಿ ಏನ್ ಪ್ರಯೋಜನ. ಅವರಿಗೆ ನಂಬಿಕೆ ಬಂದಾಗ ಅವರು ಕರೆಕ್ಟ್ ಆಗಿ ಮಾಡ್ತಾರೆ. ಸಕಾರಾತ್ಮಕ ಉತ್ತರಗಳನ್ನು ಪಡೆಯುವ ರೀತಿಯಲ್ಲಿ ನಮ್ಮ ಪ್ರಶ್ನೆಗಳನ್ನು ರೂಪಿಸಿರಿ. ಅಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ಎಸ್ ಬರುವ ಹಾಗೆ ಮಾತಾಡ್ಬೇಕು ಅಂತ. ಸಕಾರಾತ್ಮಕ ಆನ್ಸರ್ ಬರ್ಬೇಕು ಅವ್ರ ಕಡೆಯಿಂದ. ಆ ರೀತಿಯಲ್ಲಿ ನಾವು ರೂಪಿಸಿ ಹೇಳ್ಬೇಕು. ನಮ್ಮ ಕುಟುಂಬ ಸಂತೋಷವಾಗಿರಬೇಕೆಂದು ಬಯಸುತ್ತೀರಾ? ಯಾರಿಗ್ ಬೇಡ ಸಕಾರಾತ್ಮಕ? ಪ್ರತಿಯೊಬ್ಬರು ಅದನ್ನ ಬಯಸ್ತಾ ಇದ್ದಾರೆ. ಸೊ ಜಸ್ಟ್ ಚೆನ್ನಾಗಿ ನಾವು ಅವರಿಗೆ ಕನ್ವಿನ್ಸ್ ಮಾಡ್ಬೋದು. ತಾವು ಹೂಡಿದ ಹಣದಿಂದ ಹೆಚ್ಚು ಲಾಭ ಗಳಿಸ ಬಯಸ್ತದ. ಈಗ ಆಲ್ರೆಡಿ ನೀವು ಹಣ ಹೂಡಿದಿರಪ್ಪ, 50,000 ಹಾಕಿದಿರಿ, ಬ್ಯಾಂಕಲ್ಲಿ ಇಟ್ಟಿದ್ರಿ, 10% ಕೊಡ್ತಾನೆ. 50,000ಕ್ಕೆ ಒಂದು 10% ಅಂದ್ರೆ ಒಂದು 5,000 ರೂಪಾಯಿ ವರ್ಷಕ್ಕೆ ಬರ್ಬೋದು. ಸೊ ಅದಕ್ಕಿಂತ ಜಾಸ್ತಿ ಬರುವುದಿಲ್ಲಲ್ಲ. ನೀವು ಅವರಿಗೆ ಹೇಳ್ಬೇಕು, ಈ 50,000ದಲ್ಲಿ ನೀವು ಏನಾದರೂ 5 ಲಕ್ಷ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಉಂಟಾ? ಮೈ ಹೋಮ್ ಮೈ ಶಾಪ್ ಹಾಕೋಣ, ಪರ್ಸೆಂಟೇಜ್ ಲಾಭ ಇಷ್ಟಿದೆ, ಬಟ್ ಅದಕ್ಕೆ ನಾವು ಕೆಲಸ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಯಾಕಂದ್ರೆ ಲಾಭ ಜಾಸ್ತಿ ಬರ್ತದಲ್ಲ. ಸೊ ಇಲ್ಲಿ ಆ ಒಂದು ಇದು ಕೊಟ್ಟಿದೆ, ನಾವು ಹೂಡಿದ ಹಣದಿಂದ ಹೆಚ್ಚು ಲಾಭ ಗಳಿಸ ಬಯಸುತ್ತೀರಾ ನೋಡಿ. ಅಂದ್ರೆ ಆವಾಗ ಏನಾಯ್ತು, ಅವರು ಏನು ಹೇಗೆ ಅಂತ ಕೇಳ್ತಾರೆ. ನಾವು ಪ್ಲಾನ್ ಅನ್ನು ಇವತ್ತು ನೋಡಬಹುದು, ಇಲ್ಲವೇ ನಾಡಿದ್ದು ನೋಡಬಹುದು. ನಮ್ಗೇನು ಅರ್ಜೆಂಟ್ ಇಲ್ಲ. ನೀವು ಫ್ರೀ ಇದ್ರೆ ನೋಡಿ, ನಾವು ತೋರಿಸ್ತೀವಿ. ಅದಕ್ಕೊಂದು ಅರ್ಧ ಗಂಟೆ ಟೈಮ್ ಬೇಕು. ನಿಮ್ಗೆ ಫ್ರೀ ಇಲ್ಲ ಅಂತ ಹೇಳಿದ್ರೆ ನಾಡಿದ್ದು ನೋಡಬಹುದು ನೋಡಿ. ಯಾಕಂತ ಹೇಳಿದ್ರೆ ಆವಾಗ ನಾವೇನು ಹರಿಬರಿಯಲ್ಲಿಲ್ಲ. ಅವನಿಗೆ ಇದು ಪುಷ್ ಮಾಡ್ತಾ ಇದ್ದಲ್ಲ, ಪುಲ್ ಮಾಡ್ತಾ ಅವನನ್ನು ಎಳ್ಕೊಳ್ತಾ ಇದೀವಿ ನಾವು. ಈ ಆಪರ್ಚುನಿಟಿಯನ್ನ ನಾವು ಫೋರ್ಸ್ಫುಲಿ ಆಗಿ ಕೊಡಬಾರ್ದು. ಅವನು ಇಂಟ್ರೆಸ್ಟ್ ತಗೊಂಡು ಜಾಯಿನ್ ಆಗ್ಬೇಕು, ಅದನ್ನ ನಾವು ಹೇಳಬೇಕಾಗ್ತದೆ. ಹಾಗಾಗಿರೋದ್ರಿಂದ ಪ್ಲಾನ್ ಅನ್ನು ಆಪ್ಷನ್ ಕೊಡಿ ಅವರಿಗೆ. ಇವತ್ತು ಸೋಮವಾರ ಇಂಟ್ರೆಸ್ಟ್ ಇಲ್ಲ, ನೀವು ಬುಧವಾರ ತಗೋಬಹುದು. ಬುಧವಾರ ನೀವು ಫ್ರೀ ಮಾಡ್ಕೊಳ್ಳಿ, ನಾವು ಬಂದು ಹೇಳ್ತೀವಿ. ಅವಾಗ ಇನ್ನು ಅವರು ಮೈಂಡ್ ಸೆಟ್ ಮಾಡಿಯೇ ಬರ್ತಾರೆ. ಆ ರೀತಿಯಲ್ಲಿ ನಾವು ಕರೆಕ್ಟ್ ಮಾಡ್ಬೇಕಂದ್ರೆ ಅವನು ಪರ್ಮನೆಂಟ್ ನಮ್ ಜೊತೆಗೆ ಇರ್ಬೇಕಲ್ಲ, ಅದಕ್ಕೋಸ್ಕರ ನಾವು ಹೇಳುದು. ಸೊ ಹಾಗಾಗಿ ಎದುರಿನ ವ್ಯಕ್ತಿಗೆ ಯಾವಾಗಲೂ 2 ಆಯ್ಕೆಗಳನ್ನು ಕೊಡ್ಬೇಕಲ್ತಾನ. ನಾವು ಹೇಳ್ತೀವಲ್ಲ, ನೀವು ಜಾಯಿನ್ ಆಗಿ ಪ್ರಾಡಕ್ಟ್ ತಗೊಳ್ತಿರೋ ಅಥವಾ ಪ್ರಾಡಕ್ಟ್ ತಗೊಂಡು ಜಾಯಿನ್ ಆಗ್ತಿರೋ, ಹೇಗಿದೆ? ಈಗ ನೀವು ಜಾಯಿನ್ ಆಗ್ತೀರಪ್ಪ, ಪ್ರಾಡಕ್ಟ್ ತಗೊಳ್ಳಿ. ನೀವು ಜಾಯಿನ್ ಆಗಿ ಪ್ರಾಡಕ್ಟ್ ತಗೊಳ್ಳಿ, ನಿಮ್ಗೆ ಡಿಸ್ಕೌಂಟ್ ಸಿಗ್ತದೆ, ಕಮಿಷನ್ ಸಿಗ್ತದೆ, ಎಲ್ಲ ಸಿಗ್ತದೆ. ಬಟ್ ನೀವು ಈಗ ಪ್ರಾಡಕ್ಟ್ ತಗೊಳ್ಳಿ, ಜಾಯಿನ್ ಆಗೋದಿಲ್ಲ. ಏನ್ ಹೇಳ್ಬೇಕು ನೀವು ಅವಾಗ? MRP ರೇಟ್ ಹೇಳ್ಬೇಕು, ನಿಮ್ಗೆ PV ಇದರಲ್ಲಿ ಸಿಗುದಿಲ್ಲ ಹೇಳ್ಬೇಕು. ಅವಾಗ ಏನ್ ಮಾಡ್ತಾರ ಅವರು? ನಾನ್ ಜಾಯಿನ್ ಆಗಿ ಪ್ರಾಡಕ್ಟ್ ತಗೊಳ್ತೀನಿ ಹೇಳ್ತಾರೆ. ಹೌದಾ? ದಟ್ ಈಸ್ ಕಾಲ್ಡ್ ಆಪ್ಷನ್. ಈ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ, ಆಪ್ಷನ್ ನಾವು ಕೊಡ್ಬೇಕು ಅಂತ. ಆಪ್ಷನ್ ಕೊಟ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ. ಯಾವಾಗ್ಲೂ 2 ಆಪ್ಷನ್ ಕೊಡ್ತೀವಿ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಸೊ ನಾನು ಹೋಮ್ ಮೀಟಿಂಗ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ನಿಮ್ಗೆ ಬೆಳಿಗ್ಗೆ ಫ್ರೀ ಇದ್ದೀರಾ, ಸಂಜೆ ಫ್ರೀ ಇದ್ದೀರಾ ಅಂತ. ಬೆಳಿಗ್ಗೆ ಬಾರಿ ಬಿಸಿ ಇದೀವಿ ಮಾರೆ, ನೀವು ಸಂಜೆ ಒಂದು 5 ಗಂಟೆಗೆ ಬನ್ನಿ. ಆವಾಗ ನೋಡಿ ಆಪ್ಷನ್ ವರ್ಕ್ ಆಯ್ತಲ್ಲ. ಇಲ್ಲ ನಾನು ಸೋಮವಾರ ಬರಲ್ಲ ಅಥವಾ ಶುಕ್ರವಾರ ಬರಲ್ಲ, ಬರುದೇ ಸೋಮವಾರನ, ಅಂದ್ರೆ ಕನ್ಫರ್ಮ್ ಆಗ್ತೀವ. ದಟ್ ಈಸ್ ಕಾಲ್ಡ್ ಆಪ್ಷನ್. ಆಪ್ಷನ್ ಕೊಟ್ಟಾಗ ನಮ್ಗೆ ಅದು ವರ್ಕ್ ಆಗ್ತದೆ. ಸೊ ಹಾಗಾಗಿ ಆಪ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆಪ್ಷನ್ ಅನ್ನ ಕೊಡ್ಬೇಕು.
ಓಕೆ, ಯಾವಾಗಲೂ ನಾವು ಸ್ಮೈಲಿಂಗ್ ಫೇಸ್ ಇರ್ಬೇಕು ಹೇಳ್ತಾರೆ. ಡ್ರೆಸ್ ಕೋಡ್, ಸ್ಮೈಲಿಂಗ್ ಫೇಸ್, ಇಟ್ಸ್ ಆಲ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನ ನಾವು ಸ್ಮೈಲಿಂಗ್, ಮುಗುಳ್ನಗುವಿನಂಗೆ ನಾವು ಸ್ಟಾರ್ಟ್ ಮಾಡ್ಬೇಕು. ಚರ್ಚೆ ಮಾಡ್ತೀವಿ ನಾವು, ಅದರಲ್ಲಿ ಫುಲ್ ಕಾನ್ಸಂಟ್ರೇಟ್ ಮಾಡ್ಬೇಕು. ನಾವು ಗಲಾಟೆಯಲ್ಲಿ ಅಥವಾ ಬೇರೆಯವರು ಮಾತಾಡ್ತಾ ಇರ್ತಾರೆ, ಅದೆಲ್ಲ ನಮ್ಗೆ ಅದು ಡಿಸ್ಟರ್ಬೆನ್ಸ್. ಅವ್ರು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೂ ಅವರಿಗೂ ಕಷ್ಟ ಆಗ್ತದೆ. ಅವರಿಗೆ ಫುಲ್ ಮೈಂಡ್ ಸೆಟ್ ಮಾಡಿ ಕೂರಿಸ್ಬಿಟ್ಟು ಅವನ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ಬೇಕು. ಅಂದ್ರೆ ಒನ್ ಫ್ಯಾಮಿಲಿ ಟು ಇನ್ನೊಂದು ಫ್ಯಾಮಿಲಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಹಾಗೆ ಸಂಭಾಷಣೆ ಕಾಲದಲ್ಲಿ ನಿಧಾನ ಅವರ ಬಗ್ಗೆ ಮೆಚ್ಚುಗಳನ್ನ ಮಾತನಾಡಿ. ಅವರಿಗೆ ಓಕೆ, ನಿಮ್ಗೆ ಒಳ್ಳೆ ನಿಮ್ಗೆ ನಾಲೆಡ್ಜ್ ಇದೆ, ನಾನು ಹೇಳಿದ್ದು ಕೂಡಲೇ ಅಂಡರ್ಸ್ಟ್ಯಾಂಡ್ ಆಗ್ತದೆ ನಿಮ್ಗೆ. ಆ ರೀತಿಯಲ್ಲಿ ಕೆಲವರು ನಮ್ಗೆ ಆರೋಗ್ಯದ ಬಗ್ಗೆ ಅವರೇ ಹೇಳ್ತಾರೆ, ಓ ಯು ಆರ್ ವೆಲ್ ಆಫ್ ಇನ್ ಹೆಲ್ತ್ ಬಗ್ಗೆ ಅಂತ ಅವರಿಗೆ ಹೇಳ್ಬೇಕು. ಅವಾಗ ಅವರು ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ, ಪಾಸಿಟಿವ್ ಥಿಂಕ್ ಮಾಡ್ತಾರೆ. ರಾತ್ರಿ ನಿದ್ರಿಸುವ ಮುನ್ನ ನಿಮ್ಮಿಂದ ಅದೆಷ್ಟು ಜನರಿಗೆ ಆನಂದ ದೊರೆಯುತ್ತೆ ಎನ್ನುವ ಬಗ್ಗೆ ಯೋಚಿಸಿ ಎಂದೂ ಸಿಟ್ಟಾಗಬೇಡಿ. ಈಗ ನೀವೊಂದು ಯೋಚನೆ ಮಾಡ್ಬೇಕು. ಶೈಲಾ ಶೆಟ್ಟಿ ಅವರು ಇದ್ದಾರೆ, ಸೊ ಯೋಚನೆ ಮಾಡ್ಬೇಕಂತ. ನಾವು ರಾತ್ರಿ ನಮ್ಮಿಂದ ಈಗ ನಾವು ಎಷ್ಟೋ ಜನರಿಗೆ ಪ್ಲಾನ್ ಕೊಟ್ಟಿದ್ವಿ, ಎಷ್ಟೋ ಜನರನ್ನ ಜಾಯಿನ್ ಮಾಡಿದೀವಿ, ಎಷ್ಟೋ ಜನ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನ ನಾವು ಮೈಂಡ್ ಅಲ್ಲಿ ತಗೋಬೇಕು, ಯಾಕೆಂದ್ರೆ ಇದು ನೇಚರಿಗೆ ಕನ್ವರ್ಟ್ ಆಗ್ಬೇಕಾಗ್ತದೆ. ಸೊ ನಿದ್ರಿಸುವ ಮುನ್ನ ತಮ್ಮಿಂದ ಅದೆಷ್ಟು ಜನರಿಗೆ ಆನಂದ ದೊರೆಯುತ್ತೆ ಅನ್ನುವ ಬಗ್ಗೆ ಯೋಚಿಸಿ. ಯಾಕೋ ಬರ್ತಾರೆ ಕೆಲವರು, ಎಲ್ಲೋ ಗಡಿಬಿಡಿಯಲ್ಲಿ ಇರ್ತಾರೆ. ನಮ್ಮ ಏನ್ ಹೇಳ್ತಾರೆ, ನಮ್ಮ ಗೋವಿಂದ್ ಪಾಂಡೆ ಅವರು ಇರ್ಬೋದು, ಅಥವಾ ನಮ್ಮ ಕುರ್ತಕೋಟಿಯವರು ಇರ್ಬೋದು. ಎಮರ್ಜೆನ್ಸಿ ಕೆಲವು ಟೈಮ್ ಬರ್ತಾರೆ. ಬಟ್ ಈವನ್ ಬಂದಾಗ್ಲೂ ನಾವು ಅವರು ಅರ್ಜೆಂಟ್ ಇದ್ರೂ ಕೂಡ ನಾವು ಸಿಟ್ಟಾಗಬಾರ್ದು. ನಾವು ಪೇಷನ್ಸ್ ಅಲ್ಲಿ ಅವ್ರಿಗೆ ಹೇಳ್ಬೇಕು. ಅಂದ್ರೆ ಉದಾಹರಣೆ ನಾನು ಹೇಳಿದ್ದು, ಯಾವಾಗ್ಲೂ ನಿಧಾನವಾಗಿ ಪ್ರೇಮ ಪೂರ್ವಕವಾಗಿ ಮಾತನಾಡಿ. ನಮ್ಮ ಒಳಗಡೆ ಎಷ್ಟೋ ಬೇರೆ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ ಅನ್ನು ಇಲ್ಲಿ ತರಬಾರ್ದು ನಾವು. ಬಿಸ್ನೆಸ್ ಬಂದಾಗ ಬಿಸ್ನೆಸ್ ಆಗೇ ಇರ್ಬೇಕು. ಎಂದು ಆದೇಶ ಕೊಡಬಾರ್ದು ನಾವು. ನೋಡಿ, ನಾವೇನ್ ಮಾಡ್ತೀವಿ, ಬಾಸಿಸಮ್ ಮಾಡ್ತೀವಿ. ಬಾಸಿಸಮ್ ಇಲ್ಲಿ ನಡೆಯುವುದಿಲ್ಲ. ಆದೇಶ ಕೊಡಬೇಡಿ, ಎಂದು ಆದೇಶ ನೀಡಬೇಡಿ. ಅವರು ಬರುವ ಹಾಗೆ ನಾವು ಮಾಡ್ಬೇಕೇ ಹೊರತು ನಾವು ಇದರಲ್ಲಿ ಬಾಸ್ ಅಲ್ಲ. ಪ್ರತಿಯೊಬ್ರು ಇದಕ್ಕೆ ಬಾಸ್ ಇದ್ದಾರೆ, ಅವರವರ ಬಿಸ್ನೆಸ್ ಇದು, ನೀವು ಬರಲೇಬೇಕು ಅಂತ. ನೀವು ಬರುವ ಹಾಗೆ ನಾವು ಮಾಡ್ಬೇಕಷ್ಟೆ. ಸಹಕಾರ್ಯ ನೀಡಿ. ನಮ್ಮ ಚರ್ಚೆಯಲ್ಲಿ ಆತ್ಮೀಯ ವಾತಾವರಣದಲ್ಲಿ ಮುಕ್ತಾಯಗೊಳಿಸಿ. ಕೆಲವರಿಗೆ ಇದಕ್ಕಿದ್ದಾಗೆ ಸ್ವಲ್ಪ ಸಿಟ್ಟು ಬಂದು ಮಾತಾಡ್ಬಿಡ್ತಾರೆ, ಬಟ್ ನಾವು ಸಿಟ್ಟಾಗಬಾರ್ದು. ನಾವು ಓನ್ಲಿ ಸ್ಮೈಲಿಂಗ್ ಫೇಸ್ ಅಲ್ಲಿ ಮಾತಾಡಿ ಅದನ್ನ ಕ್ಲೋಸ್ ಮಾಡಿ ಬಿಡ್ಬೇಕಂತ. ಆಮೇಲೆ ಯಾರೆಲ್ಲ ಬಂದಿದ್ದಾರೆ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ವೋಟ್ ಆಫ್ ಥ್ಯಾಂಕ್ಸ್ ಅಂತ ಹೇಳ್ತೀವಲ್ಲ ನಾವು, ವಂದನಾರ್ಪಣೆ ಮಾಡ್ತೀವಿ, ಅಥವಾ ನಾವು ಅವರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಪ್ರತಿಯೊಬ್ಬರಿಗೂ. ಆ ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ನಾವು ಮರಿಬಾರದು ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ನಾವು ಏನೇನು ಮಾಡುತ್ತಿರುವಿರಿ ಮತ್ತು ನಾವು ಯಾವುದರ ಮೇಲೆ ವಿಶ್ವಾಸವಿಡುತ್ತೀರಿ ಎಂಬ ಬಗ್ಗೆ ಮಾತಾಡಿ. ನಾವೇನ್ ಮಾಡ್ತಾ ಇದ್ದೀವಿ, ಬಿಸ್ನೆಸ್, ಪ್ರಾಡಕ್ಟ್, ಹೆಲ್ತ್, ಪ್ಲಾನ್, ಫೈನಾನ್ಷಿಯಲ್ ಇಂಡಿಪೆಂಡೆಂಟ್, ಇದರ ಬಗ್ಗೆ ನಮ್ಗೆ ವಿಶ್ವಾಸ ಇರಬೇಕು. ಅದರ ಬಗ್ಗೆನೇ ನಾವು ಜಾಸ್ತಿಯಾಗಿ ಮಾತಾಡ್ಬೇಕು. ಹಾಗಾಗಿ ಸಮರ್ಪಕ. ಕೆಲವು ಟೈಮ್ ಏನಾಗ್ತಾರೆ ಅಂತ ಹೇಳಿದ್ರೆ, ಉತ್ಸಾಹಿತರಾಗಿರಿ, ಆದ್ರೆ ಅತಿ ಉತ್ಸಾಹ ತೋರದಿರಿ. ಕೆಲವ್ರು ಏನಾಯ್ತು, ಓವರ್, ಅದು ಪ್ರಾಬ್ಲಮ್ ಅಂತ ಹೇಳ್ತಾರೆ ನೋಡಿ. ಅತಿ ಉತ್ಸಾಹ ತೋರಬಾರ್ದು. ಅತಿ ಉತ್ಸಾಹರಾದವರು ಸಮರ್ಪಕವಾಗಿ ಮಾತನಾಡಲಾರರು. ಅದಕ್ಕಿಂತ ಸುಮ್ಮನಿರುವುದೇ ಲೇಸು. ಕೆಲವರು ಓವರ್, ಅವಾಗ ಏನಾಗ್ತದೆ ಅಂದ್ರೆ ಅದು ಪ್ರಾಬ್ಲಮ್ ಆಗ್ತದೆ. ಅದಕ್ಕಿಂತ ಸುಮ್ಮನಿರುವುದೇ ಲೇಸು. ಅಧಿಕಾರವಾಣಿಯಿಂದ ಹಾಗೂ ಆತ್ಮವಿಶ್ವಾಸದಿಂದ ಮಾತಾಡಿ. ನಾವು ಹೇಳ್ಬೇಕಾದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ಇದು ಟೀ ಇದೆಲ್ಲ ಬೆಸ್ಟ್ ಟೀ ನೋಡಿ. ಈ ಟೀಯನ್ನ ನಾನು ರೆಗ್ಯುಲರ್ ಕುಡಿತಾ ಇದ್ದೇನೆ. ಇದರಿಂದ ನಮ್ಮ ಆರೋಗ್ಯದಲ್ಲಿ ಸಾವಿರಾರು ಲಾಭ ಸಿಗ್ತದೆ. ರೆಗ್ಯುಲರ್ ನೀವೊಂದು 3 ತಿಂಗಳು ಇದನ್ನ ಕುಡಿದು ನೋಡಿ. ನಾವು ಕುಡಿಬೇಕು. ಅಧಿಕಾರವಾಣಿ ನಾವು ಮಾತಾಡ್ಬೇಕು, ಯಾಕಂದ್ರೆ ನಾವು ಕುಡಿತಾ ಇದೀವಲ್ಲ. ಇದನ್ನ ನಾವು ಮಾಡ್ಬೇಕು. ಆವಾಗ ಅವರಿಗೆ ಪಂಚ ಆದಾಗಿರ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಧಿಕಾರವಾಣಿಯಿಂದ ಮಾತಾಡಿ. ನಮ್ಮ ಪ್ರಾಡಕ್ಟ್ ಬಗ್ಗೆ ನಮ್ಗೆ ಅದು ಗೊತ್ತಿರ್ಬೇಕು, ಅಷ್ಟು ಕಾನ್ಫಿಡೆನ್ಸ್ ಇರ್ಬೇಕು. ಆವಾಗ ಮಾತಾಡೋದು. ಜನರ ಕಾಳಜಿ, ಜನರಿಗೆ ಏನ್ ಬೇಕು ಅದರ ಬಗ್ಗೆ ನಮ್ದು ಗಮನ ಇರ್ಬೇಕು. ಯಾರಿಗೇನ್ ಬೇಕು ಅದರ ಬಗ್ಗೆ ನಮ್ಗೆ ಸರಿಯಾದ ಗಮನ ಇರಬೇಕು. ಉದ್ಯಮ ಪ್ರಾರಂಭಿಸಲು ನಮ್ಮೊಂದಿಗೆ ಎಷ್ಟು ಜನ ಬೇಕು? ನಮ್ಗೆ 6 ಜನ ಬೇಕು.
ನಿಮ್ಗೆ ಸರಿಯಾಗಿ ಇದರಲ್ಲಿ ನಿಮ್ಗೆ ಒಂದು ಬೆಸ್ಟ್ ಬಿಸ್ನೆಸ್, ಒಂದು ಅಟ್ಲೀಸ್ಟ್ ತಿಂಗಳಿಗೆ 1 ಲಕ್ಷ ಬೇಕು ಅಂತ ಹೇಳಿದ್ರೆ ನಮ್ಗೆ 6 ಜನ ಯಾರು ಬೇಕು? ಕನಸಿದ್ದವ್ರು ಬೇಕು ಅಷ್ಟೇ. ಇದ್ರಲ್ಲಿ ಏನು ಸಿಂಪಲ್, 6 ಜನ ನಮ್ಮ ಕನಸಿಗರು ಬೇಕು ಅಂತ ಹೇಳ್ತಾ ಇದ್ದೀವಿ. ಈ 6 ಜನ ಕನಸಿಗರನ್ನ ನಮ್ಮ ಲೈಫ್ ಅಲ್ಲಿ ನಾವು ಹುಡುಕ್ಬಿಟ್ಟು ನಮ್ಮ ಟೀಮ್ ಅಲ್ಲಿ ಸೇರಿಸ್ಬಿಟ್ಟು ಅವ್ರಿಗೆ ಏನ್ ಬೇಕು ಅದನ್ನ ಕೊಟ್ರೆ ನಮ್ಗೇನ್ ಬೇಕು ಅದು ನಮ್ಗೆ ಸಿಗ್ತದೆ. ಇದೇ ಈ ಬಿಸ್ನೆಸ್ ಗುಟ್ಟು. ಈ ಇದನ್ನ ಹಚ್ಚಬೇಕಾದ್ರೆ ನಿಮ್ಗೆ ಬೇರೆ ಬೇರೆ ಸ್ಟೆಪ್ ಇದೆ. ಫಸ್ಟ್ ಬಿಗಿನಿಂಗ್ ಅಲ್ಲಿ ಬೇಸಿಕ್ 6 ಸ್ಟೆಪ್ ಅನ್ನ ನಾವು ಫಾಲೋ ಮಾಡಬೇಕು. ನೆಕ್ಸ್ಟ್ 8 to 10 ಕೋರ್ ಸ್ಟೆಪ್ ಇರುತ್ತೆ, ಅದನ್ನ ಫಾಲೋ ಮಾಡ್ಬೇಕು. ಸೊ ಈ 6 ಜನರಿಗೆ ಏನ್ ಬೇಕು ಅದರಲ್ಲಿ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆದ್ರಿಂದ ಈ ಬೇಸಿಕ್ ಸ್ಟೆಪ್ ಅನ್ನ ಪೂರ್ಣಗೊಳಿಸಿದಾಗ ಆತ್ಮವಿಶ್ವಾಸ ಉಂಟಾಗುವುದು. ಬೇಸಿಕ್ 6 ಸ್ಟೆಪ್ ಇದೆಯಲ್ಲ, ಯಾವುದು? ಡ್ರೀಮ್ ಅಂಡ್ ಗೋಲ್, ಎರಡನೇದು ನಮ್ದು ಲಿಸ್ಟ್ ಮಾಡೋದು, ಮೂರನೇದು ಹೇಗೆ ಇನ್ವೈಟ್ ಮಾಡೋದು, ಹಾಗೆ ನಾವು ಹೇಗೆ ಪ್ಲಾನ್ ಕೊಡಬೇಕು ಅದನ್ನ ನಾವು ಹೇಳ್ಕೊಡುವಂತಹದ್ದು, ಪ್ರಾಡಕ್ಟ್ ಅನ್ನ ಯಾವ ರೀತಿ ಹೇಗೆ ಡೆಮೋ ಮಾಡಬೇಕು, ಯೂಸ್ ಮಾಡಬೇಕು ಅದನ್ನು, ಅದು ಲಾಸ್ಟಿಗೆ ಇದ್ರೆ ನಮ್ಗೆ ಟ್ರೈನಿಂಗ್ ಅಂಡ್ ಟೂಲ್ಸ್. ಇದು ಬೇಸಿಕ್ ಸ್ಟೆಪ್. ಇದನ್ನ ನಾವು ಯಾವಾಗ ಕಾನ್ಫಿಡೆನ್ಸ್ ಅಲ್ಲಿ ನಾವು ಮಾಡ್ತೀವೋ ನಮ್ಗೆ ಆತ್ಮವಿಶ್ವಾಸ ನಮ್ಗೆ ಜಾಸ್ತಿ ಆಗ್ತದೆ. ಆತ್ಮವಿಶ್ವಾಸದಿಂದ ನಮ್ಗೆ ಹೇಳಲಿಕ್ಕೆ ಆಗ್ತದೆ. ಅದ ನಂತರ ನಾವು ಕೋರ್ ಸ್ಟೆಪ್ಗೆ ಹೋಗ್ಬೇಕಾಗ್ತದೆ. ಕೋರ್ ಸ್ಟೆಪ್ 1 by 1 ಕೋರ್ ಸ್ಟೆಪ್ ಏನು ಅದನ್ನ ನಾವು ನೋಡ್ಬೇಕಾಗ್ತದೆ, ಅದರ ಬಗ್ಗೆ ಮಾತಾಡ್ಬೇಕಾಗ್ತದೆ. ಸೊ ಆಗ ಮಾತ್ರ ನಾವು ಈ ಬಿಸ್ನೆಸ್ ಅನ್ನ ನಾವು ಚೆನ್ನಾಗಿ ಅಂದ್ರೆ ಪರ್ಮನೆಂಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಪರ್ಮನೆಂಟ್ ಏನು ತೊಂದರೆ ಇಲ್ಲದೆ ಈ ಬಿಸ್ನೆಸ್ ನಡೀತಾ ಹೋಗ್ತದೆ. 1 by 1 ಒಂದೇ ಸಲ ನಮ್ಗೆ 6 ಜನ ಸಿಗ್ತಾರೆ ಗ್ಯಾರಂಟಿ. ಅದರ ಬಗ್ಗೆ ನಮ್ಗೆ ನಂಬಿಕೆ ಇರ್ಬೇಕು. ಆ ರೀತಿಯಲ್ಲಿ ಈ 6 ಮಂದಿಯನ್ನ ಸಂತುಷ್ಟಗೊಳಿಸಲು ನಮಗೆ ಸಾಧ್ಯವಾಗುವುದು. ಆ ಕಾನ್ಫಿಡೆನ್ಸ್ ಇರ್ಬೇಕು ನಮ್ಗೆ. ಈಗ ನಮ್ಮ ಜೊತೆಗೆ ರಾಜೇಂದ್ರ ಶೇರ್ವೇಗರ್ ಇದ್ದಾರೆ, ಅಥವಾ ನಮ್ಮ ಜೊತೆಗೆ ಅಶೋಕ್ ಶೇರಿಗಾರ್ ಇದ್ದಾರೆ, ಶೈಲಾ ಶೆಟ್ಟಿ ಅವರು ಇದ್ದಾರೆ, ರಾಜೇಂದ್ರ ಭಟ್ ಅವರು ಇದ್ದಾರೆ, ನೀಲೇಶ್ ಅವರು ಇದ್ದಾರೆ, ಅನ್ವೇಕರ್ ಅವರಿದ್ದಾರೆ, ಸಂತೋಷ್ ಅವರಿದ್ದಾರೆ. ನಮ್ಗೆ ಕಾನ್ಫಿಡೆನ್ಸ್ ಇರ್ಬೇಕು, ಅದು ಇಂಪಾರ್ಟೆಂಟ್. ಅವ್ರು ಬರ್ಲಿಲ್ವಾ? ಅವ್ರು ಇದ್ದಾರೆ ನಮ್ಮ ಜೊತೆಗೆ, ಅವರಿಗೂ ಕಾನ್ಫಿಡೆನ್ಸ್ ಬಂದಿದೆ ಈಗ. ಸೊ ಇದು ನಮ್ಗೆ ಸಂತುಷ್ಟಗೊಳಿಸಲು ನಮಗೆ ಸಾಧ್ಯವಾಗುವುದು ನಾವು ಪೂರ್ಣ ತರಬೇತಿ ಪಡೆಯುವವರೆಗೆ ನಮ್ಮ ಅಪ್ಲೈನ್ ವ್ಯಕ್ತಿಗಳು ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ಇದು ಇಂಪಾರ್ಟೆಂಟ್. ನಿಮ್ಗೆ ಯಾರು ಸ್ಪಾನ್ಸರ್ ಮಾಡಿರ್ತಾರೆ ಅವರು ಸ್ಪಾನ್ಸರ್, ಅವರ ಮೇಲ್ಗಡೆ ಅವರ ಅಪ್ಲೈನ್ ಇರ್ತಾರೆ, ಆಕ್ಟಿವ್ ಅಪ್ಲೈನ್ ಇರ್ತಾರೆ. ನೀವು ಅವ್ರ ಜೊತೆಗೆ ಸ್ಪಾನ್ಸರ್ ಓಕೆ, ಅವ್ರ ಆಕ್ಟಿವ್ ಇದ್ರೆ ಓಕೆ, ಇಲ್ಲ ಅಂದ್ರೆ ಅವರ ಅಪ್ಲೈನ್ ಜೊತೆಗೆ ನೀವು ಕರೆಕ್ಟ್ ಆಗಿ ನೀವು ಲಿಂಕ್ ಇಟ್ಕೋಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ನಿಮ್ಗೆ ಮಾರ್ಗದರ್ಶನ ಬೇಕಲ್ಲ. ಈಗ ಟೀಚರೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಕಲಿತೀರಿ? ಟೀಚರ್ ಬೇಕು. ಇದಕ್ಕೆ ಟೀಚರ್ ಯಾರು? ನಿಮ್ಮ ಲೈನ್ ಆಫ್ ಸ್ಪಾನ್ಸರ್ಸ್. ಅವರನ್ನ ಕರೆಕ್ಟ್ ಆಗಿ ಮಾರ್ಗದರ್ಶನ ತಗೋಬೇಕಾಗ್ತದೆ. ನಮಗೆ ಕೇವಲ 6 ಜಯಶೀಲರ ಅಗತ್ಯವಿದೆ, ನೆನ್ಪಿಟ್ಕೊಳ್ಳಿ. ನೀವು 100, 200, 1000 ಅಗತ್ಯ ಇಲ್ಲ ಇದಕ್ಕೆ. ನಮ್ಗೆ 6 ಜನ ಜಯಶೀಲರ ಅಗತ್ಯವಿದೆ. ಇದನ್ನ ನಾವು ಕ್ಲಿಯರ್ ಕಟ್ ಇರ್ಬೇಕು. ಸೊ ಹಾಗಾಗಿರೋದ್ರಿಂದ ಉಚ್ಚ ಜೀವನ ಶೈಲಿ ನಮ್ಮದಾಗಬೇಕೆಂದು ನಾವು ಬಯಸುವುದರಿದ್ದಲ್ಲಿ ನಮ್ಮ ಜೀವನಶೈಲಿ ಈಗ ಇದೆ, ಜೀವನ ಶೈಲಿ ನಡೀತಾ ಇದೆ, ಹಾಗೂ ಹೀಗೂ ನಡೀತಾ ಇದೆ. ಇದನ್ನ ನಾವು ಒಂದು ಒಳ್ಳೆಯ ಗಾಡಿ ತಗೋಬೇಕು, ಒಂದು 5 ಬೆಡ್ರೂಮ್ದು ಮನೆ ಕಟ್ಟಬೇಕು, ಅಥವಾ ಪ್ರತಿ ವರ್ಷ ಫಾರಿನಿಗೆ ಹೋಗ್ಬೇಕು, ನಮ್ಗೆ ಏನ್ ಬೇಕು ಅಷ್ಟು ಬಂಗಾರವನ್ನ ತಗೋಬೇಕು, ಎಷ್ಟು ಡ್ರೆಸ್ ಬೇಕೋ ಅದು ತಗೋಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಮಾಡಬೇಕು. ಅಂದ್ರೆ ಉಚ್ಚ ಜೀವನ ಶೈಲಿ ನಮ್ಮದಾಗಬೇಕೆಂದು ನಾವು ಬಯಸುವುದರಿದ್ದಲ್ಲಿ ಕಠಿಣ ಪರಿಶ್ರಮಕ್ಕೆ ನಾವು ಸಿದ್ಧರಾಗಿರಬೇಕು. ನಾವೆಲ್ಲಿ ಸಿದ್ಧರಾಗಿರಬೇಕು? ಕಠಿಣ ಪರಿಶ್ರಮಕ್ಕೆ ನಾವು ಸಿದ್ಧರಾಗಿರ್ಬೇಕು. ಎಷ್ಟು ಚೆನ್ನಾಗಿ ಸಿದ್ಧರಾಗಿದ್ದೀರಿ ಥಿಂಕ್ ಮಾಡಿ. ಯಾಕೆಂದ್ರೆ ನಮ್ಗೆ 5 ಬೆಡ್ರೂಮ್ ಮನೆ ಬೇಕು ಹೇಳ್ತೀವಿ, ದೊಡ್ಡ ಗಾಡಿ ತಗೋಬೇಕಂತ ಹೇಳ್ತಾ ಇದ್ದೀವಿ, ಪ್ರತಿ ವರ್ಷ ಫಾರಿನ್ ಟ್ರಿಪ್ಪಿಗೆ ಹೋಗ್ಬೇಕಂತಿದ್ವಿ, ದಿನಕ್ಕೊಂದು ಪ್ಲಾನ್ ಇಲ್ಲ, ವರ್ಷಕ್ಕೆ ಒಂದು ಜಾಯ್ನಿಂಗ್ ಇಲ್ಲ. ಹೌ ಕ್ಯಾನ್ ಇಟ್ ಪಾಸಿಬಲ್? ನ್ಯೂಟನ್ ಲಾಗ್ ರಿವರ್ಸ್ ಆಗೋಯ್ತು ಅಲ್ವಾ? ಬಾಲ್ ಹಾಕಿದ್ರೆ ಬಂಪ್ ಆಗಿ ಬರ್ತದೆ, ಬಾಲೇ ಹಾಕ್ಲಿಲ್ಲ, ಬಂಪ್ ಆಗುದು ಎಲ್ಲಿ ಬಂತು? ಸೊ ಪ್ರಕೃತಿ ನಿಯಮ. ಹಣ ಅಥವಾ ಸಮಯದ ಕೊರತೆಯೇ ಎಲ್ಲಾ ಗ್ರಹ ಕಲಗಳಿಗೆ ಕಾರಣ. ಯಾವುದು? ಹಣ ಮತ್ತೆ ಸಮಯ ಅಂತ ನೋಡಿ.
ಈ ಮನೆಯ ಸಂಬಂಧ ಅಥವಾ ಭಾವನೆಗಳು ಅಥವಾ ಸೋಷಿಯಲ್, ಇದಕ್ಕೆಲ್ಲ ಕಾರಣ ಯಾರು? ಹಣ ಮತ್ತೆ ಸಮಯ, ಎರಡು ಮೇನ್. ಇದು ಎರಡನ್ನ ನಾವು ನಮ್ಮ ಕಂಟ್ರೋಲ್ ಅಲ್ಲಿ ಬಂತು ಅಂತ ಹೇಳಿದ್ರೆ, ಇದು ನಮ್ಮ ಕಂಟ್ರೋಲ್ ಅಲ್ಲಿ ಇದೆ ನೋಡಿ. ಬೇಕಾದ್ರೆ ನಿಮ್ಗೆ ಹೇಳ್ತೇನೆ, ನಮ್ಗೆ ಹಣದ ಏನ್ ತೊಂದರೆ ಇಲ್ಲ. ಬಟ್ ಈಗ ನಮ್ಗೆ ಟೈಮ್ ನೋಡಿ, ಈಗ 5 ವರ್ಷ ಮೀಟಿಂಗ್ ಮಾಡಿದೀವಲ್ಲ, ಟೈಮ್ ನಮ್ ಕಂಟ್ರೋಲ್ ಅಲ್ಲಿ ಇದೆಯಾ ಇಲ್ವಾ? ಇದು ಎರಡನ್ನ ನಾವು, ಸೀಕ್ರೆಟ್ ಆಫ್ ದಿಸ್ ಬಿಸ್ನೆಸ್ ಈಸ್ ಮನಿ ಅಂಡ್ ಟೈಮ್. ಟೈಮ್ ನಮ್ ಕಂಟ್ರೋಲ್ ಇದೆ, ಹಣ ನಮ್ ಕಂಟ್ರೋಲ್ ಅಲ್ಲಿ ಇದೆ. ಇದೇ ಸೀಕ್ರೆಟ್ ಆಫ್ ದಿಸ್ ಬಿಸ್ನೆಸ್. ಇದನ್ನ ನಾವು ತಗೋಬೇಕು, ರೆಡಿ ಇರ್ಬೇಕು. ನಮ್ಗೆ ಅಲ್ಲಿಲ್ಲ, ನಮ್ಗೆ ಅಲ್ಲಿ ಹೋಗ್ಬೇಕು, ನೆಂಟರ ಮನೆ ಇದೆ, ನಮ್ಗೆ ಇದು ನೆಟ್ವರ್ಕ್ ಸಿಗುದಿಲ್ಲ, ಕರೆಂಟ್ ಇಲ್ಲ, ಆಮೇಲೆ ನಾಳೆ ಮಾರಿ ಪೂಜೆ ಇದೆ, ಇವತ್ತು ನಮ್ದು ಮದ್ವೆ ಇದೆ, ಎಲ್ಲ ಇರ್ತದ್ರಿ. ನಿಮ್ಗೆ ನೀವೇ ಕೇಳ್ಕೊಳ್ಳಿ, ಅದು ಇದ್ರೂ ಕೂಡ ನಾನು ಹೇಗ್ ಮಾಡ್ಬೋದಂತ. ಇದನ್ನ ಕೇಳಿ ನೀವು. ಇದೆಲ್ಲ ಇದೆ ಇದ್ರೂ ಕೂಡ ನಾನು ಬೆಳಿಗ್ಗೆ ಮೀಟಿಂಗ್ ಹೇಗೆ ಅಟೆಂಡ್ ಮಾಡೋದು, ಜನರಿಗೆ ಮೀಟಿಂಗ್ ಹೇಗೆ ಕೂರಿಸ್ಬೋದು, ಆವಾಗ ನೋಡಿ ನಿಮ್ಗೆ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ಲಿಕ್ಕೆ ಆಗ್ತದ ಇಲ್ಲ ನೋಡಿ. ಓಕೆ, ಎಲ್ಲಾ ಗ್ರಹ ಕಲೆಗಳಿಗೆ ಕಾರಣ ಯಾವುದು? ಹಣ ಮತ್ತೆ ಸಮಯ. ಚಿಂತಿಸಬೇಡಿ, ಚಿಂತಿಸಬೇಡಿ. ನಾವು ಈ ಉದ್ಯಮವನ್ನು ಆರಂಭಿಸಿದರೆ ಈ ಎಲ್ಲ ಅನಿಷ್ಟಗಳಿಂದ ಪಾರಾಗಲ್ಲ. ಈ ಎಲ್ಲ ಅನಿಷ್ಟಗಳಿಂದ ನಾವು ದೂರ ಇರ್ಬೇಕಂದ್ರೆ ಈ ಉದ್ಯಮ, ಈ DXN ಉದ್ಯಮದಿಂದ ಸಾಧ್ಯ. ಸೊ ಮಿತ್ರರೇ, ಬನ್ನಿ ಸ್ಟಾರ್ಟ್ ಮಾಡೋಣ ಅಂತ. ನಾವೆಲ್ಲ ಏನ್ ಗೊತ್ತಾ ಫ್ರೆಂಡ್ಸ್, ಈ ಉದ್ಯಮ ಸೇರಿ ಒಂದು ಶಾಶ್ವತ ಆದಾಯ ಮೂಲವನ್ನು ನಾವು ಕಂಡುಕೊಳ್ಳುವ. ಶಾಶ್ವತ ಮೂಲ, ಪರ್ಮನೆಂಟ್, ನಮಗೂ ನೆಕ್ಸ್ಟ್ ನಮ್ಮ ಮಕ್ಕಳಿಗೂ, ಮೂಲಕ ನಮಗೂ ನಮ್ಮ ದೇಶಕ್ಕೂ, ನಮ್ಮ ಫ್ಯಾಮಿಲಿ ಮಾತ್ರ ಅಲ್ಲ, ನಮ್ಮ ದೇಶಕ್ಕೂ ಸಮೃದ್ಧಿ ಬರ್ತದೆ ಇದರಿಂದ. ಯಾವುದೇ ಒಂದು ಇಟ್ಕೊಳ್ಳಿ, ಬೇಕಾದ್ರೆ ನೆಟ್ವರ್ಕ್ ಕಂಪನಿ, ಗವರ್ಮೆಂಟ್ ಯಾಕೆ ಸಪೋರ್ಟ್ ಮಾಡ್ತಾರೆ? ನಾವು ಮಾತ್ರ 100ಕ್ಕೆ 100 ಟ್ಯಾಕ್ಸ್ ತುಂಬುವವ್ರು ನೋಡಿ. ಯಾವುದೇ ಕನ್ವೆನ್ಷನ್ ಬಿಸ್ನೆಸ್ ಅಲ್ಲಿ ಆಚೆ ಈಚೆ ಇರ್ತದೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿ ಬಿಡಿ ಉಳ್ದದ್ದು, ಯಾಕೆಂದ್ರೆ ಅವರೆಲ್ಲ ಬಿಲ್ಲಿಂಗ್ ಮಾಡ್ಬೇಕು. ನಮ್ಮದು ನೋಡಿ, ಪ್ರತಿ ಒಂದು ಬಿಲ್ಲಿಂಗ್ ಆಗ್ಲೇಬೇಕು. ಪ್ರಾಡಕ್ಟ್ ಬಂತು ಸ್ಟಾಕ್ ಪಾಯಿಂಟಿಗೆ 1 ಲಕ್ಷ ಅಂದ್ರೆ 1 ಲಕ್ಷ ಬಿಲ್ ಖಾತ್ರಿ ಆಗ್ತದೆ. ಯಾರಿಗಾರ ಆಗುದಿಲ್ವೋ ಕೇಳಿ, ಆಗ್ಲೇಬೇಕು. ಯಾವಾಗ ಖಾತ್ರಿ ಆಯ್ತು ಅಷ್ಟು ಟ್ಯಾಕ್ಸ್. ಕೆಲವರು ಬಿಲ್ ಕೊಡದೇ ಇರ್ಬೋದು, ಆದ್ರೆ ಆ ಬಿಲ್ ಅನ್ನ ಬೇರೆಯವ್ರಿಗೆ ಕೊಟ್ಟಾದ್ರೂ ಅವ್ರು ಬಿಲ್ ಮಾಡ್ಲೇಬೇಕು. 100% ಗವರ್ಮೆಂಟ್ಗೆ ಟ್ಯಾಕ್ಸ್ ಗ್ಯಾರಂಟಿ ಆಯ್ತು. ಆದ್ರಿಂದ ನಾವು ಇದರಲ್ಲಿ ಸಕ್ಸಸ್, ನಮ್ಮ ಸರ್ಕಾರನು ಇದಕ್ಕೆ ಸಕ್ಸಸ್ ಆಗ್ತಾರೆ, ದೇಶಕ್ಕೂ ಸಮೃದ್ಧಿ ಬರ್ತದೆ. ಜಯಶೀಲರು ಮಾಡಿ ತೋರಿಸುತ್ತಾರೆ. ತುಂಬಾ ಜನ ಜಯಶೀಲರಿದ್ದಾರೆ, ಇದನ್ನ ಮಾಡಿ ತೋರಿಸ್ತಾ ಇದ್ದಾರೆ, ಮಾಡಿ ತೋರಿಸುತ್ತಿದ್ದಾರೆ. ಅಸಫಲ ವ್ಯಕ್ತಿಗಳು ಯಾರು? ಅಸಫಲ ವ್ಯಕ್ತಿಗಳು ಇತರರು ಮಾಡುತ್ತಿರುವುದನ್ನು ನೋಡುತ್ತಿರ್ತಾರಂತೆ. ಸುಮ್ಮನೆ ಹೌದಾ, ಅವ್ರು ಸ್ಟಾರ್ ಆದ್ರ, ಅವರು ಡೈಮಂಡ್ ಆದ್ರ, ಓ ಅವರು ಫಾರಿನ್ಗೂ ಹೋದ್ರ, ಜಸ್ಟ್ ನೋಡಿಲಿ ಏನ್ ಮಾಡ್ತಾರೆ, ನೋಡ್ತಾ ಇರ್ತಾರಂತೆ. ಅಸಫಲ ಅಂದ್ರೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ರೆಡಿ ಇಲ್ಲ, ಇತರರನ್ನು ಮಾಡುತ್ತಿರೋ ನೋಡ್ತಾ ಇರೋದಷ್ಟೇ ಕೆಲಸ. ನಮ್ಮ ಕನಸನ್ನು ಕಸಿದುಕೊಳ್ಳಲು ಯಾರಿಗೂ ಅವಕಾಶ ನೀಡಬೇಡಿ. ಅಂತವರಿಂದ ನೀವು ದೂರ ಇರಿ ಅಂತಾರು. ಅವರೆಲ್ಲ ನಮ್ಗೆ ಅನಾಸಿನ್, ಅವರು ಬೆಳೆದಿದ್ದೆಲ್ಲ ನಮ್ಮ ತಲೆಗೆ ತುಂಬಿಡ್ತಾರೆ. ಅದಕ್ಕಿಂತ ನಮ್ಮ ತಲೆ ಸರಿ ಇಟ್ಕೊಳ್ಳೋದು ಒಳ್ಳೇದಲ್ಲ, ಅವ್ರಿಗಿಂತ ನಾವು ದೂರ ಇರಬೇಕು ಅಂತ. ಹಾಗಾಗಿರೋದು ನಮ್ಮ ಬಯಕೆ ಬೃಹತ್ ಆಗಿದ್ದಲ್ಲಿ ಅದನ್ನು ಸಾಧಿಸುವ ಅನೇಕ ಮಾರ್ಗಗಳಿದೆ. ಜಯಶೀಲರು ಪ್ರತಿದಿನ ಏನನ್ನಾದ್ರೂ ಕಲಿತಾ ಇರ್ತಾರೆ. ಜಯಶೀಲರು ಏನ್ ಮಾಡ್ತಾರೆ? ಏನನ್ನಾದ್ರೂ ಕಲಿತಾನೆ ಇರ್ತಾರೆ. ಅವ್ರು ಜಯಶೀಲರಾಗ್ಲಿಕ್ಕೆ ಹೊರಟಿದ್ದಾರೆ. ನಾವು ಸತತ ಲೀಡರ್ಶಿಪ್ ಫೌಂಡೇಶನ್ ಸಂಪರ್ಕದಲ್ಲಿದ್ದಲ್ಲಿ, ಸತತವಾಗಿ ಲೀಡರ್ಶಿಪ್ ಫೌಂಡೇಶನ್ ಸಂಪರ್ಕದಲ್ಲಿದ್ದಲ್ಲಿ ನಿಮಗೆ ಜಯ ಯಶಸ್ಸು 100%. ಜಯ ಯಶಸ್ಸು 100%. ಆದ್ರೆ ಏನ್ ಮಾಡ್ಬೇಕಾಗಿದ್ರೆ, ನಾವು ಯಶಸ್ಸು ಗಳಿಸುವುದು ಹೇಗನ್ನ ಅದನ್ನ ಕಲ್ತ್ಕೊಳ್ಬೇಕಾಗಿದೆ. ಇದು ಇಂಪಾರ್ಟೆಂಟ್ ಇದೆ. ಅತ್ಯುಚ್ಚ ಗುರಿ ಇರುವವರು, ಅಂದ್ರೆ ದೊಡ್ಡ ಗುರಿ, ಡೈಮಂಡ್ ಆಗ್ಬೇಕು, ತಿಂಗಳಿಗೆ 2 ಲಕ್ಷ 3 ಲಕ್ಷ 5 ಲಕ್ಷ 10 ಲಕ್ಷ ನಾವು ಇದರಲ್ಲಿ ಮಾಡ್ಬೇಕಂದ್ರೆ ಅತ್ಯುಚ್ಚ ಗುರಿ, ಅದರ ಸಾಧನೆ ಎತ್ತ ಹೆಜ್ಜೆ ಇಡ್ತಾ ಹೋಗ್ತಾ ಇರ್ತಾರ. ಅವ್ರು ಬೇರೆ ಏನೂ ಕಾಣುವುದಿಲ್ಲ, ಅವ್ರಿಗೆ ಆ ಗುರಿ ಮಾತ್ರ ಕಾಣ್ತದೆ. ನಮ್ಮ ಅರ್ಜುನನಿಗೆ ಆ ಮಹಾಭಾರತದಲ್ಲಿ ಬರ್ತದೆ, ದ್ರೋಣಾಚಾರ್ಯರು ಕೇಳ್ತಾರೆ ನಿನಗೆ ಏನ್ ಕಾಣ್ತದ? ಅವ್ರು ಕಣ್ಣು ಮಾತ್ರ ಕಾಣ್ತದ, ಮತ್ತೆ ಏನೇನು ಕಾಣುದಿಲ್ಲ. ಹಕ್ಕಿ ಕಾಣ್ತದ? ಏನ್ ಕಾಣುದಿಲ್ಲ. ಮರ ಕಾಣ್ತದ? ಕಾಣುದಿಲ್ಲ.
ದೊಡ್ಡ ಬಳ್ಳಿ ಯಾವ್ದು ಕಣ್ಣು ಮಾತ್ರ. ಅಂದ್ರೆ ನಮ್ಮ ಗುರಿಯ ಬಗ್ಗೆ ಸ್ಪಷ್ಟತೆ ಇರ್ಬೇಕು ನಮ್ಗೆ, ನೆಕ್ಸ್ಟ್ ಏನಾಗ್ಬೇಕು ಅಂತ. ಅದನ್ನ ಕ್ಲಿಯರ್ ಇದ್ರೆ ನಾವು ಅಲ್ಲಿಗೆ ಆಟೋಮೆಟಿಕ್ ನಾವು ಅಲ್ಲಿಗೆ ಹೋಗ್ತೀವಿ ನೋಡಿ. ಅದರಿಂದ ನಮ್ಮ ಬಯಕೆ ಬೃಹತ್ ಆಗೋದನ್ನು ಸಾಧಿಸುವ ಅನೇಕ ಮಾರ್ಗಗಳಿದೆ. ಜಯಶೀಲರು ಅದನ್ನ ಮಾಡ್ತಾ ಹೋಗ್ತಾ ಇರ್ತಾರೆ. ಅದನ್ನ ನಮ್ಮ ಏನಾಗ್ತದೆ, ನಮ್ಮ ಲೀಡರ್ಶಿಪ್ ಫೌಂಡೇಶನ್ ನಿಮ್ಗೆ ಸಪೋರ್ಟ್ ಮಾಡ್ತದೆ, ನಿಮ್ಗೆ ಹೆಂಗ್ ಮಾಡ್ಬೇಕು ಅದನ್ನ ಹೇಳಿಕೊಡ್ತದೆ. ನಾವು ನಮ್ಮ ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗುತ್ತೀರಿ, ತಾವು ತಮ್ಮ ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗುತ್ತೀರಿ, ಹಾಗೂ ಭವಿಷ್ಯವನ್ನು ನೀವೇ ಬರೆಯುತ್ತೀರಿ. ನಿಮ್ ಭವಿಷ್ಯ ನೀವೇ ಬರ್ಕೊಳ್ಬಹುದು. ನಿಮ್ಗೆ ಎಷ್ಟು ಹಣ ಬೇಕು, ಚೆಕ್ ಇದೆಯಲ್ಲ ಅದನ್ನ ನೀವೇ ಬರ್ಕೋಬಹುದು. ನಿಮ್ಗೆ 10,000 ಬೇಕಾ ಬರ್ಕೊಳ್ಳಿ, ತಿಂಗಳಿಗೆ 20,000 ಬೇಕಾ ಬರ್ಕೊಳ್ಳಿ, 50,000 ಬೇಕಾ ಬರ್ಕೊಳ್ಳಿ, 1,00,000 ಬೇಕಾ ಬರ್ಕೊಳ್ಳಿ. ಬಟ್ ನೀವು 6 ಜನರನ್ನ ಹುಡುಕ್ಲಿಕ್ಕೆ ರೆಡಿ ಇರಬೇಕು, ದಿನ ಪ್ಲಾನ್ ಕೊಡ್ಲಿಕ್ಕೆ ರೆಡಿ ಇರಬೇಕು. ಹಾಗೆ ಹೇಳಿದಲ್ಲ, ಸೊ ಅದಕ್ಕೆ ಕಠಿಣ ಶ್ರಮ ವಹಿಸ್ಲಿಕ್ಕೆ ರೆಡಿ ಇರಬೇಕು. ಆವಾಗ ಮಾತ್ರ ನಾವು ಅಲ್ಲಿಂದ ಭವಿಷ್ಯವನ್ನು ನಾವೇ ಬರೀಲಿಕ್ಕೆ ಸಾಧ್ಯ ಉಂಟು. ಪ್ರತಿ ವರ್ಷ ಫಾರಿನ್ ಬರ್ಕೊಳ್ಳಿ, ನೀವು ಯಾವ ದೇಶಕ್ಕೆ ಹೋಗ್ಬೇಕು ಅಂತ. ಕಾರ್ಯಾರಂಭ ಮಾಡುವುದಕ್ಕೆ ಹೇಸುವವರು ನಿಜವಾದ ಅಸಫಲ ವ್ಯಕ್ತಿಗಳು. ಯಾರೆಲ್ಲ ಕಾರ್ಯಾರಂಭ ಮಾಡ್ಲಿಕ್ಕೆ ರೆಡಿ ಇಲ್ಲ ಅವರೆಲ್ಲ ಯಾರು? ಅಸಫಲ ವ್ಯಕ್ತಿಗಳು. ಸಾಧನೆ ಮಾಡಬೇಕೆಂದಿದ್ದಲ್ಲಿ ನಿಶ್ಚಿತ ಗುರಿ ಇರಬೇಕು, ಯಶಸ್ಸನ್ನು ಪಡೆಯಲೇಬೇಕೆಂಬ ಛಲ ಇದ್ದಾಗ ಮನುಷ್ಯರು ಭಗೀರಥ ಪ್ರಯತ್ನ ಮಾಡಬಲ್ಲರು. ಏನೋ ಮಾಡ್ಲೇಬೇಕು ಅಂತ ಹೇಳಿದ್ರೆ ಅವರ ಮೈಂಡ್ ಅದೇ ತರ ವರ್ಕ್ ಆಗಿ ಅದನ್ನ ಸಾಧನೆ ಮಾಡಿಯೇ ತೋರಿಸ್ತಾರೆ. ಸೊ ಹಾಗಾಗಿ ಭಗೀರಥ ಪ್ರಯತ್ನ ಗೊತ್ತುಂಟಲ್ಲ ನಿಮ್ಗೆ. ನೀವೆಷ್ಟು ಕಲಿಯಬಲ್ಲಿರಿ, ನಾವೆಷ್ಟು ಕೆಲಸ ಮಾಡಬಲ್ಲಿರಿ ಎಂಬುದು ನಮ್ಮ ಮೇಲೆ ನಿರ್ಭರವಾಗಿದೆ. ಕೆಲಸ ಎಷ್ಟು ಮಾಡಬಹುದು ಅದು ನಮ್ಮ ಮೇಲೆ ನಿರ್ಭರವಾಗಿದೆ, ನಮ್ಮ ಕಂಪನಿ ಮೇಲಲ್ಲ, ನಮ್ಮ ಅಪ್ಲೈನ್ ಅಲ್ಲ, ನಮ್ಮ ಸ್ಪಾನ್ಸರ್ ಅಲ್ಲ. ನಾವು ಅದೃಷ್ಟಶಾಲಿಗಳು, ಏಕೆಂದರೆ ನಮ್ಮ ಕನಸನ್ನು ನನಸಾಗಿಸಬಲ್ಲ ಈ ಸುವರ್ಣ ಅವಕಾಶ ನಮಗೆ ಸಿಕ್ಕಿದೆ. ಎಷ್ಟೋ ಜನರಿಗೆ ಇದಿಲ್ಲ. ಈಗ ನಾವು ವಿ ಆರ್ ದ ಲಕ್ಕಿ ಪರ್ಸನ್. ಯಾಕೆಂದ್ರೆ ಅದೃಷ್ಟಶಾಲಿ, ನಮ್ಗೆ ಈಗ DXN ಸಿಕ್ಬಿಟ್ಟಿದೆಯಲ್ಲ. ಇದು ಡುಪ್ಲಿಕೇಶನ್ ಉದ್ಯಮ. ಅಂದ್ರೆ ನಮ್ಮ ಹಂಗಿದ್ದ ತದ್ರೂಪಿಗಳನ್ನ ನಾವು ರೆಡಿ ಮಾಡ್ಬೇಕು. ಡುಪ್ಲಿಕೇಶನ್ ಉದ್ಯಮ ಎಂಬುದು ನಮಗೆ ಗೊತ್ತಿರಬೇಕು. ಸೊ ಹಾಗಾಗಿರೋದ್ರಿಂದ ನಾವೇನು ಮಾಡುತ್ತೀರೋ ಅದನ್ನು ನಮ್ಮ ಗ್ರೂಪ್ನವರು ಅನುಸರಿಸುತ್ತಾರೆ. ಈಗ ಬಿಹಾರ್ನವರು, ಅವರು 3,000 PV ಇಲ್ಲದೆ ನೀವು ಮೀಟಿಂಗ್ ಅಟೆಂಡ್ ಆಗ್ಲಿಕ್ಕಿಲ್ಲ ಒಂದು ಹೇಳ್ಬಿಟ್ರು. ಸೊ ಅದೇ ಡುಪ್ಲಿಕೇಶನ್. ನೀವು ಯಾವುದೇ ಸ್ಟಾಕ್ ಪಾಯಿಂಟ್ಗೆ ಹೋದ್ರೆ ಅವ್ರ ಜೊತೆಗೆ ಒಂದು ಸೆಲ್ಫಿ ತೆಗೆದು ಕಳಿಸ್ಬೇಕು ವಿತ್ ಬಿಲ್. ಅದೇ ಡುಪ್ಲಿಕೇಶನ್ ಆಗ್ತಾ ಇದೆ. ಸೊ ಯಾವುದೇ ಸಮಸ್ಯೆ ನಮಗೆ ಅಡ್ಡಿ ಬರುತ್ತಿದ್ದಲ್ಲಿ ಶಾಂತ ಚಿತ್ತರಾಗಿರಿ ಹಾಗೂ ತಾಳ್ಮೆಯಿಂದ ಕಾರ್ಯವನ್ನು ಮುಂದುವರಿಸಿರಿ. ಸೊ ಇಲ್ಲಿಗೆ ಇವತ್ತಿನ ಈ ಪ್ರೋಗ್ರಾಮ್ ಅನ್ನ ಎಂಡ್ ಮಾಡೋಣ. ಸೊ ಅದರಿಂದ ನಮ್ಗೆ ಈ ಬಿಸ್ನೆಸ್ ಯಾಕೆ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಬಿಸ್ನೆಸ್ ನಾವು ಮಾಡೋದು. ಅದಕ್ಕೋಸ್ಕರ ಇವತ್ತಿನ ಪಾರ್ಟ್ ಅಲ್ಲಿ ನಿಮ್ಗೆ ಇದನ್ನ ಇವತ್ತು ಹೇಳಿದೀವಿ. ಸೊ ನೆಕ್ಸ್ಟ್ ಮಂಡೇ ಇದನ್ನ ಪುನಃ ಕಂಟಿನ್ಯೂ ಮಾಡೋಣ, ಇನ್ನು ಕಂಟಿನ್ಯೂಟಿ ಇದೆ ಅದು. ಸೊ ಅಲ್ಲಿಗೆ ಯಾವ ರೀತಿ 6 ಜನರನ್ನ ಸೆಟ್ ಮಾಡೋಣ, 6 ಜನರನ್ನ ನಾವು ಕರೆಕ್ಟ್ ಆಗಿ ಮೈಂಡ್ ಸೆಟ್ ಮಾಡಿ ಬಿಸ್ನೆಸ್ ಅಲ್ಲಿ ಫ್ರೀಡಮ್ ಹೇಗೆ ತಗೋಬಹುದು, ಪ್ರತಿ ವರ್ಷ ಫಾರಿನ್ ಟ್ರಿಪ್ ಅವರು ಮನೆ ಕಟ್ಟೋದು ಯಾವುದೇ ಇರ್ಬೋದು, ನಿಮ್ಮ ಡ್ರೀಮ್ ಅನ್ನ ನನಸಾಗಲಿಕ್ಕೆ ಇದು ಒಂದು ಒಳ್ಳೆಯ ಸುವರ್ಣ ಅವಕಾಶ ಅಂತ ಸಿಸ್ಟಮ್ ಹೇಳ್ತಾ ಇದೆ. ಅದನ್ನ ನಾವು ಫಾಲೋ ಮಾಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಏನಾದ್ರೂ ಕೇಳಲಿಕ್ಕಿದ್ರೆ, ಏನಾದ್ರೂ ಗೊತ್ತಾಗ್ಲಿ ಓಕೆ ಸರ್, ಓಕೆ, ಥ್ಯಾಂಕ್ ಯು. ಬಹಳ ಒಂದು ವಿಭಿನ್ನ ಆಗಿತ್ತು ಸರ್, ಯಾಕಂದ್ರೆ ಇಷ್ಟು ದಿನಕ್ಕಿಂತ ಈ ಒಂದು ಮೀಟಿಂಗ್ ಏನೋ ಒಂದು ಡಿಫರೆಂಟ್ ಆಗಿತ್ತು. ಖಂಡಿತ ಸರ್, ಪ್ರತಿಯೊಬ್ಬರ ಮೈಂಡ್ ಓಪನ್ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ. ನಮ್ಮ ಮೈಂಡ್ ಓಪನ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಾಯ್ಸ್ ಏನು ಕೇಳ್ತಾ ಇಲ್ಲ ಸರ್ ನಿಮ್ದು? ಮ್ಯೂಟ್ ಆಗಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಶೋಕ್. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ಈ ಬಿಸ್ನೆಸ್ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದ್ರಲ್ಲಿ ನಮ್ಗೆ ಅಂಡರ್ಸ್ಟ್ಯಾಂಡ್ ಆದ್ರೆ ನೋಡಿ, ಜನರಿಗೆ ನೋಡಿ, ಯಾರಿಗಾದ್ರೂ ಏನ್ ಬೇಕಂದ್ರೆ ಅದು ಗ್ಯಾರಂಟಿ ಮಾಡ್ತಾರಂತ ಅವ್ರು. ಇದನ್ನ ಯಾಕೆ ಮಾಡ್ಲಿಲ್ಲ ಅಂದ್ರೆ ಇದು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂತ, ಈ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ಅವ್ರು ಬಿಸ್ನೆಸ್ ಮಾಡೋದಿಲ್ಲ. ಹೆಲ್ತ್ ಅಂಡರ್ಸ್ಟ್ಯಾಂಡ್ ಆಗಿದೆ, ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅಷ್ಟೇ. ಸೊ ನಾವು ಬಿಸ್ನೆಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡೋದ್ರಲ್ಲಿ ಎಲ್ಲೋ ಸೋತಿದೀವಿ. ಸೊ ಅದನ್ನ ಈಗ ಸರಿಯಾಗಿ ಲೀಡರ್ಸ್ನವರಿಗೆ, ಅಟ್ಲೀಸ್ಟ್ ಲೀಡರ್ಸ್, ಅದಕ್ಕೋಸ್ಕರ ಈಗ ಆಲ್ರೆಡಿ ತುಂಬಾ ಕಂಪನಿಗಳ ಕ್ಯಾಂಪ್ ಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ
ಈಗ 20, 21, 22 ಕಾಪು ಕ್ಯಾಂಪ್ ಇದೆ, ಅದಕ್ಕೆ ಅಟೆಂಡ್ ಆಗ್ಬಹುದು. ಹಾಗೇನೆ ನೆಕ್ಸ್ಟ್ ಕ್ಯಾಂಪ್ ಕೂಡ ಕಂಪನಿ ಮಾಡ್ತಾ ಇದೆ. ಈಗ ಕಂಪನಿ ಸಹ ನಮ್ಗೆ CD ಕ್ಯಾಂಪ್ ಸಿದ್ದಿಪೇಟೆಯಲ್ಲಿದೆ. ಬೇರೆ ಬೇರೆ ರೀತಿಯಲ್ಲಿ ಸ್ಟೆಪ್ಸ್ ಅನ್ನ ತಗೊಳ್ತಾ ಇದ್ದಾರೆ, ಮೈಂಡ್ ಅನ್ನ ಯಾವ ರೀತಿ ಓಪನ್ ಮಾಡುವುದಂತ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು, ಎನಿಬಡಿ. 60 ಜನ ಇದ್ದಾರೆ, ಏನ್ ಕ್ವಶನ್ಸ್ ಇದೆ ಕೇಳ್ಬೋದು. ಯಾರು ಮಾತಾಡ್ತಾ ಇಲ್ಲ, ಹಾಗೆ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಕಲಿತೆ. ಇವತ್ತಿಂದ ಸೀರಿಯಸ್ ಆಗಿ ಬಿಸ್ನೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಅದರಿಂದ ವಿಶ್ ಯು ಆಲ್ ದ ಬೆಸ್ಟ್. ಯಾಕೆಂದ್ರೆ ಕಾರ್ಯಪ್ರವೃತ್ತ ಅಲ್ಲಿ ಕೊಟ್ಟಿದ್ದೇವೆ ಒಂದ್ ಕಡೆ, ಕಾರ್ಯಪ್ರವೃತ್ತರ ಆಗ್ಬಹುದು ಅಂತ. ನಾವು ಕಾರ್ಯಪ್ರವೃತ್ತರ ಆಗ್ತಾ ಇಲ್ಲ. ಇವತ್ತೇ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತಾರೆ, ಇವತ್ತೇ ಜನ ಜಾಯ್ನಿಂಗ್ ಮಾಡ್ಬೇಕು ಅಂತ. ಆ ರೀತಿಯಲ್ಲಿ ಮನಸ್ಸು, ನೀವು ಮನಸ್ಸೇ ಇಂಪಾರ್ಟೆಂಟ್. ಮನಸ್ಸು ಒಳಗಡೆ ನಾವು 6 ಜನ ಜಾಯಿನ್ ಮಾಡ್ತೀವಂತ ಡಿಸೈಡ್ ಮಾಡ್ಬೇಕು. ನನಗೆ 6 ಜನ ಬರ್ತಾ ಇದ್ದಾರೆ, 6 ಜನ ಸಿಗ್ತಾ ಇರ್ತಾರೆ, ಅವ್ರು ಜಾಯಿನ್ ಆಗ್ತಾರೆ, ಅವ್ರು ಬಿಸ್ನೆಸ್ ಮಾಡ್ತಾರೆ, ಅವರು ಸ್ಟಾರ್ ಆಗ್ತಾರೆ, ರೂಬಿ ಆಗ್ತಾರೆ, ಡೈಮಂಡ್, ಈ ರೀತಿಯಲ್ಲೇ ಇರ್ಬೇಕು. ನಾವೇನ್ ಮಾಡ್ತೀವಿ, ಅದು ವಯಸ್ಸ ವರ್ಷ ಮಾತಾಡ್ತಾ ಇರ್ತೀವಿ, ಅದು ಸಹ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿವರ್ಸ್ ಆಗಿ ವರ್ಕ್ ಆಗ್ತಾ ಇರ್ತದೆ. ಸೊ ಎಲ್ಲದಕ್ಕೂ ನಾವೇ ಕಾರಣ, ಈ ಬ್ರಹ್ಮಾಂಡದಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ನಾವೇ ಕಾರಣರಾಗಿರ್ತೀವಿ. ಸೊ ನಾವೇ ಅದನ್ನ ಟ್ಯೂನ್ ಅಪ್ ಮಾಡ್ಕೊಂಡ್ರೆ ಆಟೋಮ್ಯಾಟಿಕ್ ನೀವು ಏನ್ ಬೇಕಾದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಆಲ್ ದ ಬೆಸ್ಟ್. ಏನಾದ್ರೂ ಕೇಳಿಕ್ಕಿಲ್ಲ ಅಲ್ಲ, ಸೊ ಅದನ್ನ ನಾವು ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಕ್ಲೋಸ್ ಮಾಡೋದು ಸರ್. ಹಾಗಾದ್ರೆ ಯಾರಾದ್ರೂ ಓಕೆ. ಮಾತಾಡ್ಲಿಕ್ಕೆ ಮಾತಾಡ್ಬೋದು.